ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್. ಇವತ್ತಿನ ಈ ವಾತಾವರಣ ನೋಡ್ತಾ ಇರೋ ಗೊತ್ತಾಗ್ತಾ ಇರ್ಬೋದು, ಒಂದು ಲೇಔಟಲ್ಲಿ ಇದ್ದೀನಿ ಅಂತ. ಈಗಾಗಲೇ ನಾನು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರು ಡೆವಲಪ್ ಮಾಡಿರ್ತಕ್ಕಂಥ, ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಸಾಕಷ್ಟು ಲೇಔಟ್ನ ತೋರಿಸಿದ್ದೀನಿ. ಇವತ್ತು ಈ ಒಂದು ಲೇಔಟು ಸಮೃದ್ಧಿ ಎನ್ಕ್ಲೇವ್ ಅಂತೇಳಿ ನೆಲಮಂಗಲದ ಹತ್ರ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿತಾ ಹೋಗೋಣ. ಸೂಪರ್ ಆದಂಥ ಲೇಔಟು. ಯಾವುದೇ ರೀತಿಯಾದಂಥ ಏರ್ ಪೊಲ್ಯೂಷನ್ ಆಗ್ಬೋದು ಅಥವಾ ಒಂದು ಸೌಂಡ್ ಪೊಲ್ಯೂಷನ್ ಆಗ್ಬೋದು, ಏನೂ ಇಲ್ದಿರ ಅದು ಮೈನ್ ರೋಡ್ಗೆ ಬಹಳ ಹತ್ರ ಇರ್ತಕ್ಕಂಥ, ಮುಂದಕ್ಕೆ ಸಿಕ್ಕಾಪಟ್ಟೆ ಡೆವಲಪ್ ಆಗ್ತಕ್ಕಂಥ, ಇನ್ವೆಸ್ಟ್ಮೆಂಟ್ಗೆ ಸೂಪರಾಗಿರ್ತಕ್ಕಂಥ ಜಾಗ. ನಿಮಗೆ ಗೊತ್ತು, ನಾವು ಏನೇ ಒಂದು ಲೇಔಟ್ನ ತೋರಿಸಿದ್ರು ಎಲ್ಲ ಪಕ್ಕ ಇದ್ರೆ ಮಾತ್ರ ತೋರಿಸ್ತಕ್ಕಂಥದ್ದು. ಅದರಲ್ಲೂ BMRD ಅಪ್ರೂವ್ಡ್ ಇರ್ತಕ್ಕಂಥ ಲೇಔಟನ್ನೇ ತೋರಿಸ್ತಕ್ಕಂಥದ್ದು. ಏಕೆಂದರೆ ಒಂದು ಅಡುಗೆಗೆ ಏನೇನು ಪದಾರ್ಥಗಳು ಹದವಾಗಿದ್ದರೆ ರುಚಿ ಬರುತ್ತೋ ಅದೇ ರೀತಿ BMRD ಅಪ್ರೂವ್ಡ್ ಅಂತಕ್ಕಂಥದ್ದು ಒಂದು ಲೇಔಟಲ್ಲಿ ಏನೇನು ಇರಬೇಕು, ರಸ್ತೆ ಎಷ್ಟು ವಿಸ್ತೀರ್ಣ ಇರಬೇಕು, ಎಲ್ಲೆಲ್ಲಿ ಏನೇನು ವ್ಯವಸ್ಥೆಗಳು ಕಲ್ಪಿಸಬೇಕು, ಅದೆಲ್ಲ ಇದ್ರೆ ಮಾತ್ರ BMRD ಅವರು ಅಪ್ರೂವ್ ಕೊಡ್ತಕ್ಕಂಥದ್ದು. ಆ ರೀತಿಯಾದಂಥ BMRD ಅಪ್ರೂವ್ಡ್ ಆಗಿರತಕ್ಕಂಥ ಸಮೃದ್ಧಿ ಎನ್ಕ್ಲೇವ್, ಅದರಲ್ಲೂ ಏಕಾತ ಸೈಟ್ನ ನಾನು ನಿಮಗೆ ಇವತ್ತು ಪರಿಚಯ ಮಾಡ್ತಾ ಇದ್ದೀನಿ. ಬನ್ನಿ, ಮುಖ್ಯದ ಎಲ್ಲ ಡೀಟೇಲ್ಸ್ನು ನಾವು ಯೋಗೇಶ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಅವರಿಂದ ತಿಳ್ಕೊಳ್ಳೋಣ. ಓಕೆ ವೀಕ್ಷಕರೇ, ಈಗ ನಮ್ಮ ಜೊತೆ ನಿಮಗೆಲ್ಲರೂ ಚಿರಪರಿಚಿತರಾಗಿರ್ತಕ್ಕಂಥವ್ರು ಹಿಂದಿನ ಒಂದು ಅನುಗ್ರಹ ಲೇಔಟಲ್ಲಿ ಕಂಪ್ಲೀಟಾಗಿ ಅನುಗ್ರಹ ಲೇಔಟ್ನ ಪರಿಚಯ ಮಾಡಿಕೊಟ್ಟಂಥವ್ರು. ನಿಮಗೆಲ್ಲ ಭಾಳ ಖುಷಿಯಾಗಿದೆ, ಯಾಕೆಂದರೆ ಅಲ್ಲಿ ಸಾಕಷ್ಟು ಜನ ನಿವೇಶನನ ಖರೀದಿ ಮಾಡಿದ್ದೀರಾ. ಯೋಗೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಇವರು ಬಂದು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸಲ್ಲಿ ನೀವು ಸಹ ಒಬ್ಬರು ಪಾರ್ಟ್ನರು, ಇನ್ನೊಬ್ರು ಬಂದು ಪ್ರಶಾಂತ್ ಅಂತೇಳಿ, ಹೌದಾ, ಸುಮಂತ್ ಅಂತೇಳಿ, 3 ಜನ ಇರ್ತಕ್ಕಂಥದ್ದು. ಎನಿವೆ ಸರ್, ಹೇಳಿ, ನನಗೆ ತಿಳಿದಾಗೆ ನಿಮ್ಮ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರು ಒಂದು ಪ್ರಾಜೆಕ್ಟ್ನ ತೊಗೊಂಡ್ರೆ ಕಂಪ್ಲೀಟ್ ಆಗೋವರೆಗೂ ಇನ್ನೊಂದು ಪ್ರಾಜೆಕ್ಟ್ ತೊಗೊಳ್ಳೋದಿಲ್ಲ. ಒಂದು ಎರಡನೇದೇನಪ್ಪ ಅಂತಂದರೆ, ಎಂಥ ಒಂದು ಕಸಾದ ಜಾಗ ಕೊಟ್ಟರು ನೀವು ರಸ ಮಾಡ್ತೀರಾ, ಅಂದರೆ ಶೃಂಗಾರ ಮಾಡಿ ಸೂಪರಾಗಿ ಮಾಡ್ತೀರಾ. ತುಂಬ ತಾಳ್ಮೆಯಿಂದ ಏನೇನು ಫೆಸಿಲಿಟಿ ಕೊಡಬೇಕೆಲ್ಲ ಕೊಡ್ತೀರಾ. ಆ ರೀತಿಯಾದಂಥ ಒಂದು ಲೇಔಟ್ ಅಂದ್ಕೊಂಡಿದ್ದೀನಿ. ಇವತ್ತೇನು ನಾವು ನೋಡ್ತಾ ಇದ್ದೀವಿ ಸಮೃದ್ಧಿ ಎನ್ಕ್ಲೇವ್ ಅಂತಕ್ಕಂಥದ್ದು. ಹೇಳಿ ಸರ್, ಇದನ್ನು ಪರಿಚಯ ಮಾಡಿಕೊಡಿ. ಎಷ್ಟು ಎಕರೆ ಇದೆ, ಎಷ್ಟು ಸೈಟ್ಸ್ ಇದ್ದಾವೆ, ಯಾವ ಡೈರೆಕ್ಷನ್ ಇದೆ, ಏನು ಪ್ರೈಸ್ ಇದೆ, ಎಲ್ಲನೂ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸರ್, ಇದು ಟೋಟಲ್ಲು 7.5 ಎಕರ್ಸು. ನಿಯರ್ ಬೈ 140 ಸೈಟ್ಸ್ ಬರುತ್ತೆ. 140? ಎಸ್, 140 ಸೈಟ್ಸ್. ನೀವೇನ್ ಡೆವಲಪ್ಮೆಂಟ್ ಕಸ ರಸ ಅಂದ್ರಲ್ಲ, ಡೆವಲಪ್ಮೆಂಟ್ ಕೊಡೋದೇ ನಮ್ ಕರ್ತವ್ಯ. ಹೌದು. ಸೊ ವೀಕ್ಷಕರು ಏನ್ ನೋಡ್ತಿದ್ದಾರೆ, ಖರೀದಿಗಾರರು ಏನ್ ಬರ್ತಾರೆ, ಅವ್ರಿಗೆ ಡೆವಲಪ್ಮೆಂಟ್ ಕೊಟ್ರೆ ನೆಕ್ಸ್ಟ್ ಇನ್ನೊಂದ್ಸಲಿ ನಾವು ನೆಕ್ಸ್ಟ್ ಲೇಔಟ್ಗೆ ಖರೀದಿ ಮಾಡ್ಲಿಕ್ಕೆ ಬರ್ತಾರೆ. ಟೋಟಲ್ ನಿಮ್ಗೆ 100 ಸೈಟ್ ಇವಾಗ ರೆಡಿ ಇದೆ. ಸೊ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಸೈಟ್ಸ್ ಸಿಗುತ್ತೆ. ಇದು BMRD ಅಪ್ರೂವ್ಡ್ ಏಕಾತ ಸೈಟ್. ಏಕಾತ. BMRD ಅಪ್ರೂವ್ ಮಾಡ್ಬೇಕಂದ್ರೆ ಏನೆಲ್ಲ ನೀವು ಸೇವೆಗಳನ್ನ ಒದಗಿಸಬೇಕು ಸರ್ ಸೈಟ್ ಅಲ್ಲಿ? ಸರ್, ಇಲ್ಲಿ ಫಸ್ಟ್ DC ಕನ್ವರ್ಷನ್ ಆಗಿರ್ಬೇಕು. ಲ್ಯಾಂಡ್ DC ಕನ್ವರ್ಷನ್ ಆದ್ಮೇಲೆ ಸೊ ನಾವು ಪ್ಲಾನ್ ಅಪ್ರೂವ್ಡ್ ಕೊಡಬೇಕು. ಅಪ್ರೂವ್ಡ್ ಹೋದ್ಮೇಲೆ ಫಸ್ಟ್ ಪ್ಲಾನ್ ಅಪ್ರೂವ್ಡ್ ಒಂದು ಕೊಡ್ತಾರೆ. ಆ ಪ್ಲಾನ್ ಇಟ್ಕೊಂಡು ನಾವೆಲ್ಲ ವರ್ಕ್ ಮಾಡಬೇಕು. ಡ್ರೈನೇಜು, ಸೀವೇಜ್, ವಾಟರ್ ಕನೆಕ್ಷನ್, ಸೊ ಎಲೆಕ್ಟ್ರಿಸಿಟಿ, STP, ಓಕೆನಾ, ಎಲ್ಲಾ ರೀತಿ ಡೆವಲಪ್ಮೆಂಟ್ಸ್ ಕೊಟ್ಮೇಲೆ ಎಲ್ಲಾ ರೀತಿ ಒಂದು ಮಿನಿಮಮ್ 5 NOC ಬರುತ್ತೆ. ಪೊಲ್ಯೂಷನ್ ಬೋರ್ಡ್ ಇಂದ ಇರ್ಬೋದು, ಒಳಚರಂಡಿಯಿಂದ ಇರ್ಬೋದು, ಎಲೆಕ್ಟ್ರಿಕಲ್ ಬೋರ್ಡ್ ಇಂದ ಇರ್ಬೋದು, ಎಲ್ಲಾ ಕಡೆಯಿಂದ NOC ತಗೊಂಡಾದ್ಮೇಲೆ ಮತ್ತೆ ನಾವು BMRD ಅಪ್ರೂವ್ಡ್ ಅಪ್ರೋಚ್ ಮಾಡ್ಬೇಕು. ನಾವೆಲ್ಲ ಕೆಲಸ ಮುಗಿಸಿದೀವಿ ಸರ್, ಬಂದು ನೋಡ್ಬಿಟ್ಟು ನಮಗೆ ರಿಲೀಸಿಂಗ್ ಕೊಡಿ ಅಂತ ಹೇಳಿದ್ಮೇಲೆ ಎಲ್ಲ ಬಂದು ಇನ್ಸ್ಪೆಕ್ಷನ್ ಆದ್ಮೇಲೆ BMRD ಅಪ್ರೂವ್ಡ್ ಮತ್ತೆ ಏಕಾತ ರಿಲೀಸ್ ಮಾಡ್ತಾರೆ. ಎಸ್, ನನಗೇನು ಖುಷಿ ಅಂದರೆ, ಪ್ರಶಾಂತ್ ಅವ್ರಾಗ್ಬೋದು, ಇವರಾಗ್ಬೋದು, ನಮಗೆ ಸೈಟ್ನ ಸೇಲ್ ಮಾಡ್ತಾರೆ, ಒಂದು ಬಿಸ್ನೆಸ್ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಿನ ನಾಲೆಡ್ಜ್ ಕೊಡ್ತಾರೆ. ಯಾಕೆಂದರೆ ಒಂದು BMRD ಅಪ್ರೂವ್ಡ್ ಸೈಟ್ ಅಂದರೆ ಏನೆಲ್ಲ ಇರಬೇಕು, ಏನೆಲ್ಲ ಫೆಸಿಲಿಟಿ ಇರಬೇಕು, ಡಾಕ್ಯುಮೆಂಟ್ಸ್ ಏನಿರಬೇಕು ಅಂತ. ಬನ್ನಿ, ಆಗಿದ್ರೆ ಸೈಟ್ನ ನೋಡ್ತಾ ಹಾಗೆ ಹೆಚ್ಚಿನ ಮಾಹಿತಿನ ತಿಳಿತಾ ಹೋಗೋಣ. ದಯವಿಟ್ಟು ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪ್ಲೀಟ್ ಈ ಒಂದು ಲೇಔಟ್ನ, ಸಮೃದ್ಧಿ ಲೇಔಟ್ನ ಸಮೃದ್ಧಿಯಾಗಿ ತೋರಿಸ್ಕೊಡಿ ಸರ್. ಡೆಫಿನೆಟ್ಲಿ ಸರ್. ಎಲ್ಲರಿಗೂ ಮನೆ ಕಟ್ಕೊಳ್ಳೋದಕ್ಕೆ ಜಾಗ ಕೊಡ್ತೀರಾ, ಲೇಔಟ್ನ ಡೆವಲಪ್ ಮಾಡ್ತೀರಾ. ನಿಮ್ಮ ಆಫೀಸ್ ಮಾತ್ರ ಕಂಟೈನರ್ ಆಫೀಸು ತುಂಬ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಸರ್. ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಈಗ. ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ. ಬಟ್ ಏನು ಗೊತ್ತಾ ವೀಕ್ಷಕರೇ, ನೀವು ನೋಡಿದ್ದೀರಾ ಈಗಾಗಲೇ ಹೈಲೈಟ್ಸಲ್ಲಿ, ಅಥವಾ ಈಗ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಇವತ್ತಿನ ದಿನ ಇಲ್ಲಿ ಜಾತ್ರೆ ಇದೆ. ಇವ್ರು ಇನ್ನೂ ಲಾಂಚ್ ಮಾಡಿಲ್ಲ, ಲಾಂಚ್ ಮಾಡಬೇಕು ಅಂತೇಳಿ ಒಂದು ವಿಡಿಯೋನ ಮಾಡಿಸ್ತಾ ಇದ್ದಾರೆ. ಬಟ್ ನಂಗೆ ಗೊತ್ತಿಲ್ಲ ಲಾಂಚ್ ಆಗೋಕ್ಕೆ ಮುಂಚೆನೇ ಎಷ್ಟು ಸೈಟ್ಗಳು ಸೇಲ್ ಆಗುತ್ತೆ ಅಂಥೇಳಿ. ಯಾಕೆಂದರೆ ಜನ ಮುಗಿಬಿದ್ದು ಬಂದು ನೋಡ್ತಾ ಇದ್ದಾರೆ. ಯಾಕೆಂದರೆ ಅಷ್ಟು ಪ್ರಶಾಂತವಾದಂಥ ವಾತಾವರಣ. ನೀವು ವಿಡಿಯೋದಲ್ಲಿ ಏನೇ ನೋಡಿದ್ರು ನಿಮಗೆ ಇಲ್ಲಿ ಬಂದಾಗ ಆಗ್ತಕ್ಕಂಥ ಅನುಭವನೇ ಬೇರೆ. ನಾನು ಮೊದಲೇ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ನೀವು ಸೈಟ್ ತೊಗೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಂದು ಸತಿ ಬಂದು ನೋಡ್ಕೊಂಡು ಹೋಗಿ, ವಿಸಿಟ್ ಮಾಡಿ, ಡಾಕ್ಯುಮೆಂಟೇಷನ್ ಪರೀಕ್ಷೆ ಮಾಡಿ, ಅಕ್ಕಪಕ್ಕ ವಿಚಾರಿಸಿ, ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಆರಾಮಾಗಿ ನೀವು ಇಲ್ಲಿ ನಿವೇಶನನ ಖರೀದಿ ಮಾಡ್ಬೋದು. ನೀವು ಸುಮ್ಮನೆ ಕೂತ್ಕೊಂಡಿರ್ತಕ್ಕಂಥ ವ್ಯರ್ಥ ಸಮಯನ ಜಸ್ಟ್ ಇಲ್ಲಿ ಲೇಔಟ್ನ ನೋಡೋದಕ್ಕೆ ಬಂದರೆ ನಿಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಗುತ್ತೆ. ಯಾರು ಗೊತ್ತು, ನಾಳೆ ಒಂದು ಸೈಟು ನಿಮ್ಮ ಹೆಸರಲ್ಲೂ ಇರ್ಬೋದು ಅಂತ ಹೇಳ್ತಾ, ಹೇಳಿ ಸರ್, ಯಾವ್ಯಾವ ಡೈರೆಕ್ಷನ್ ಇರ್ತಕ್ಕಂಥ ಸೈಟು? ಸರ್, ಇಲ್ಲಿ 30-40 ಸಿಗುತ್ತೆ, 30-50 ಸಿಗುತ್ತೆ. ಕಾರ್ನರ್ ಸ್ವಲ್ಪ 40-40 ಇದೆ. ಸ್ವಲ್ಪ ಆರ್ಟ್ ಸೈಡ್ ಅಲ್ಲಿ ಮೆಜರ್ಮೆಂಟ್ ದೊಡ್ಡ ಸೈಟು ಸಿಗುತ್ತೆ ನಿಮಗೆ. ಸೊ ಈಸ್ಟ್ ಫೇಸಿಂಗ್ ಸಿಗುತ್ತೆ, ವೆಸ್ಟ್ ಸಿಗುತ್ತೆ, ನಾರ್ತ್ ಫೇಸಿಂಗ್ ಸಿಗುತ್ತೆ, ಸೌತ್ ಫೇಸಿಂಗ್ ಸಿಗುತ್ತೆ. ಇವಾಗ ನಾವು ಹೊಸದಾಗಿ ಮಾಡ್ತಾ ಇರೋದ್ರಿಂದ ಸೊ ನಿಮ್ಗೆಲ್ಲ ಸೆಲೆಕ್ಷನ್ ಸಿಗುತ್ತೆ ಇವಾಗ. ಸೊ ಇವಾಗ ಬಂದವರಿಗೆ ಫಸ್ಟ್ ಕಮ್
ಫಸ್ಟರ್ ಒನ್ ಆ ಥರ ಇವಾಗ ಸೆಲೆಕ್ಷನ್ ಸಿಗುತ್ತೆ. ಎಸ್, ನೀವು ಈಗಾಗಲೇ ಎಷ್ಟೋ ಡೆವಲಪ್ ಆಗಿರ್ತಕ್ಕಂಥ ಸೈಟ್ಗಳನ್ನ ನಿಮಗೆ ಪರಿಚಯ ಮಾಡಿದ್ದೀವಿ. ಅಲ್ಲಿ ಆಲ್ರೆಡಿ ತುಂಬ ಜನ ತೊಗೊಂಡ್ಬಿಟ್ಟಿರ್ತಾರೆ. 100 ಸೈಟಲ್ಲಿ ಒಂದು 40 ಸೈಟು ಮಾತ್ರ ಖಾಲಿ ಇರೋದು ಅಂತೇಳಿ. ಇಲ್ಲಿ ಒಟ್ಟಾರೆಯಾಗಿ ಎಷ್ಟು ಸೈಟ್ ಇದೆ, ಎಷ್ಟು ಸೈಟ್ ಸೇಲ್ ಆಗಿದೆ? 12 ಸೈಟ್ಸ್ ಖಾಲಿ ಆಗಿದೆ ಸರ್. 12 ಸೈಟ್ಸ್ ಖಾಲಿ ಆಗಿದೆ. ಇನ್ನೂ ಸೈಟ್ ಬುಕಿಂಗ್ ಆಗಿದೆ. ಇನ್ನೂ ಒಂದು 88 ಸೈಟ್ಸ್ ಅವೈಲೇಬಲ್ ಇದೆ. ಒಳ್ಳೆ ನಂಬರ್ 88. ಹಾಗಿದ್ರೆ 88 ಸೈಟ್ಸು ನಿಮ್ಗೆ ಒಳ್ಳೆ ಕಾರ್ನರ್ ಸಿಗುತ್ತೆ, ನಿಮಗೆ ಬೇಕಾದಂಥ ಡೈರೆಕ್ಷನ್ ಸಿಗುತ್ತೆ, ನಿಮಗೆ ಬೇಕಾದಂಥ ನಂಬರು, ಕೆಲವರು ಲಕ್ಕಿ ನಂಬರ್ ಇರುತ್ತೆ, ಆ ನಂಬರ್ ಸೈಟ್ ಸಿಗ್ತಕ್ಕಂಥದ್ದು. ಇಲ್ಲಿ ಕಣ್ಣಿಗೆ ಏನು ಕೆಡ್ತಾ ಇದೆ, ಏನು ವಾತಾವರಣ ಇದೆ, ಡಾಕ್ಯುಮೆಂಟೇಷನ್ ಏನು ಹೇಳ್ತಾ ಇದೆ, ಅದನ್ನು ಮಾತ್ರ ನಾನು ನಿಮಗೆ ಪರಿಚಯ ಮಾಡ್ತಾ ಇರ್ತಕ್ಕಂಥದ್ದು ಅಲ್ವಾ ಸರ್? ಎಸ್ ಸರ್. ಹೇಳಿ ಸರ್. ಇನ್ನು ಬಂದು ಇಲ್ಲಿ ನೀರಿನ ವ್ಯವಸ್ಥೆ ಆಗ್ಬೋದು, ಒಳಚರಂಡಿ ವ್ಯವಸ್ಥೆ ಆಗ್ಬೋದು, ಕರೆಂಟ್ ವ್ಯವಸ್ಥೆ ಆಗ್ಬೋದು, ಹೇಗೆ ಸರ್? ಆಲ್ರೆಡಿ ಬಾಕ್ಸ್ ಟೈಪ್ ವಾಲ್ ಮಾಡಿದೀವಿ. ವಾಲ್ ಮತ್ತೆ ಕಾಂಕ್ರೀಟ್ ಡ್ರೈನ್ ಮಾಡಿ, ಇದು ಚಪ್ಪಡಿ ಕಲ್ಲಲ್ಲ ಒಳಗಡೆ, ಕಾಂಕ್ರೀಟ್ ಡ್ರೈನ್ ಮಾಡಿ ಅದ್ರ ಮೇಲೆ ಸ್ಲಾಬ್ ಹಾಕಿದೀವಿ, ಸೈಟ್ ನಂಬರ್ ಹಾಕಿದೀವಿ. ಇಲ್ಲೇನು ಕೊಟ್ಟಿರೋದು ಎಕ್ಸ್ಟ್ರಾ ಜಾಗ? ಫುಟ್ಪಾತ್ ನಿಮ್ಗೆ ಗಾರ್ಡನ್ ಮಾಡ್ಲಿಕ್ಕೆ, ಮತ್ತೆ ಪೋಲ್ ಹಾಕ್ಲಿಕ್ಕೆ, ವೈರಿಂಗ್ ಮಾಡ್ಲಿಕ್ಕೆ, ಏನ್ಕಾದ್ರೂ ಯೂಸ್ ಮಾಡ್ಲಿಕ್ಕೆ. ರೋಡ್ ಕಟಿಂಗ್ ಮಾಡಬಾರ್ದು ನೆಕ್ಸ್ಟ್. ಓಕೆ, ರೋಡ್ ಕಟಿಂಗ್ ಮಾಡಬಾರ್ದು. ಅಲ್ಲ, ಈಗ ಕೆಲವು ಕಡೆ ರೋಡ್ ಅಲ್ಲಿ ಮಧ್ಯೆ ಅಗಿತಾ ಇರ್ತಾರಲ್ಲ, ಆ ರೀತಿ ಬಿಡಲ್ಲ ಈಗ. ಯಾಕೆಂದ್ರೆ ನೋಡಿ, ಇದೇನಾಗುತ್ತೆ, ಕೇಬಲ್ ಇಲ್ಲಿ ಬರುತ್ತೆ, ಕೇಬಲ್ ಇಲ್ಲಿಂದ ತಗೊಂಡು ಅಲ್ಲಿ ಹೋಗೋದು. ಈ ಸಿಸಿ ಟ್ರೈನು ಕಟ್ ಮಾಡಂಗಿಲ್ಲ, ರೋಡು ಕಟ್ ಮಾಡಂಗಿಲ್ಲ, ಬೇರೆ ಏನು ಪವರ್ ಕೇಬಲ್ ಹಾಕೋದಕ್ಕಿರೋದು. ಇಲ್ಲಿ ಕೇಬಲ್ ಹಾಕಿದ್ರೆ ಅಲ್ಲಿ ಬರುತ್ತೆ, ಸೈಟ್ ಬಂದ್ಬಿಡುತ್ತೆ, ನೀವೇನು ಕಟ್ ಮಾಡಂಗಿಲ್ಲ. ಇನ್ನು ಡ್ರೈನೇಜ್ ಇದೇನೆ. ಓಕೆ, ಡ್ರೈನೇಜ್ ಅದೇ ಕನೆಕ್ಷನ್ ಲೈನ್, ಡ್ರೈನೇಜ್ ಅದೇನೆ. ಇದು ಸಿವೇಜ್ ಲೈನ್. ಇದು ಸಿವೇಜ್ ಲೈನ್ ಇಲ್ಲಿಂದ ತಗೊಂಡು ಹೋಗ್ಬಿಟ್ಟು ವಾಟರ್ ಕೊಟ್ಟಿರ್ತೀವಿ. ವಾಟರ್ ಅಲ್ಲಿದೆ ವಾಟರ್. ಓಕೆ, ಈಗೆಲ್ಲ ಇದೆಲ್ಲ ಒಂದು ಬೇಸಿಕ್ ಮ್ಯಾಂಡೇಟರಿ ಅಲ್ವಾ ಸರ್ ಈಗೆಲ್ಲ ಲೇಔಟ್ ಮಾಡಿದಾಗ? ಯಾಕೆಂದ್ರೆ ಹೊರಗಡೆ ನಮಗೆ ಪೋಲ್ ಕಾಣದೇ ಇರೋಂಗೆ ಜೊತೆಗೆ ಬಂದು ಎಲ್ಲ ಅಂಡರ್ಗ್ರೌಂಡ್ ಕೊಡ್ತಕ್ಕಂಥದ್ದು ಎಲ್ಲ. ಬಟ್ ಇಲ್ಲಿ ತುಂಬಾ ಒಂಥರ ವಿಶಾಲವಾಗಿದೆ, ಒಂಥರ ತುಂಬಾ ಮಟ್ಟವಾಗಿದೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಫಸ್ಟ್ ಏನ್ ಗೊತ್ತಾ, ಕಣ್ಣಿಗೆ ಇಡಿಸ್ಬೇಕು, ಆಮೇಲೆ ಮನಸ್ಸಿಗೆ ಇಡಿಸ್ಬೇಕು, ಆಮೇಲೆ ಪ್ರೈಸಲ್ಲಿ ಇಡಿಸುತ್ತಾ ಜನಕ್ಕೆ. ಲಾಂಚಿಂಗ್ ಆಫರ್ ಅಂತ ಏನಾದ್ರು ಮಾಡ್ತಾ ಇದ್ದೀರಾ ಸರ್? ಇದು ಇವಾಗ ನಮ್ಮ ಕಡೆಯಿಂದ ಇದು ಹೊಸ ಪ್ರಾಜೆಕ್ಟ್. ನೆಕ್ಸ್ಟ್ ಕಮಿಂಗ್ ಅಕ್ಟೋಬರ್ 5 ಮತ್ತೆ 6ನೇ ತಾರೀಕು ಲಾಂಚ್ ಮಾಡ್ತಾ ಇದೀವಿ. ಲಾಂಚ್ ಮಾಡ್ತಾ ಇದ್ದೀರಾ ಅಕ್ಟೋಬರ್ 5, 6? ಓಕೆ, ಪ್ರೈಸ್ನ ಹೇಳ್ತೀನಿ ಮತ್ತೆ. ಓಕೆ, ಪ್ರೈಸ್ನ ಹೇಳ್ತಾರೆ. ಬಟ್ ಏನು ಸರ್, ನಮ್ಮ ಇವಾಗ ಎಷ್ಟೊಂದು ಜನ ಬರ್ತಾರೆ, ಇವಾಗ ನಮ್ಮ ವೀಕ್ಷಕರು ಬರ್ತಾರೆ ನೋಡಿ, ಅವ್ರಿಗೇನೋ ನೀವೇನೋ ಸ್ಪೆಷಲ್ ಡಿಸ್ಕೌಂಟ್ ಆಫರ್ ಏನು ಕೊಡೋದು? ಡೆಫಿನೆಟ್ಲಿ ಕೊಡೋಣ. ಅಲ್ಲ, ಬರೀ ಬಾಯ್ ಮಾತಾಡಬಾರ್ದು, ಮನ್ಸಿನ ಮಾತಾಡ್ಬೇಕು ನೀವು. ಸರ್ ಡೆಫಿನೆಟ್ಲಿ ಕೊಡ್ತೀವಿ. ಈಗ ಲಾಸ್ಟ್ ವಿಡಿಯೋದಲ್ಲಿ ನೀವು ಯಾರಾದ್ರೂ ನಿಮ್ಮ ಹತ್ರ ಸೈಟ್ ತಗೊಂಡಿದ್ದಾರೆ, ನಿಮ್ಮ ವಿಡಿಯೋ ನೋಡಿ ಅಂದ್ರೆ ಯೋಗೇಶ್ ಅವರು ಏನು ಡಿಸ್ಕೌಂಟ್ ಕೊಟ್ಟಿದ್ದಾರಾ, ನಮ್ಮ ಚಾನಲ್ ಹೇಳಿದ್ರೆ ನಮ್ಗೆ ಅದಕ್ಕೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ ಕೇಳ್ಕೊಳ್ಳಿ. ಇರ್ಲಿ. ಮತ್ತೆ ಇದು ಸರ್, ಇದು ಮ್ಯಾನ್ಯುವಲ್. ಓಕೆ, ಮ್ಯಾನ್ಯುವಲ್. ಇದು ಎಷ್ಟು ಈ ತರ ಬರುತ್ತೆ ಸೈಟ್ಗೆ? 80 ಅಡಿಗೆ ಒಂದೊಂದು ಇರುತ್ತೆ. 80 ಅಡಿ ಒಂದೊಂದು ಕಂಪಲ್ಸರಿ BMRD ರೂಲ್ಸ್ ಪ್ರಕಾರ ಹಾಕ್ಲೇಬೇಕು. ಏನೇನು BMRD ರೂಲ್ಸ್ ನಮ್ಮ ವೀಕ್ಷಕರು ಸ್ವಲ್ಪ ತಿಳಿಸ್ಕೊಡಿ ಸರ್. BMRD ರೂಲ್ಸ್ ಏನ್ ಗೊತ್ತಾ ಸರ್? ಪಾರ್ಕ್ ಮಾಡಬೇಕು, CA ಮಾಡಬೇಕು, ವಾಟರ್ ಲೈನ್ ಮಾಡಬೇಕು, ಸಿವೇಜ್ ಮಾಡಬೇಕು, ಮತ್ತೆ ಎಲೆಕ್ಟ್ರಿಕಲ್ ಲೈನ್ ಮಾಡಬೇಕು, ವಾಟರ್ ಟ್ಯಾಂಕ್ ಕಟ್ತಾ ಇದೀವಿ ನೋಡಿ, ಅಲ್ಲಿ ವಾಟರ್ ಟ್ಯಾಂಕ್ ಕಟ್ತಾ ಇದೀವಿ, ವಾಟರ್ ಟ್ಯಾಂಕ್ ಮಾಡಬೇಕು, ಎಲ್ಲ ಈ ತರ ಎಲ್ಲ ಕಂಪಲ್ಸರಿ ಇರಲೇಬೇಕು ಸರ್. ಮೂಲಭೂತ ಸೌಕರ್ಯಗಳಂದ್ರೆ ಇದೇನೆ. ಸೊ ಎಲ್ಲ ಕಂಟಿನ್ಯೂ ಇದ್ರೇನೆ ನೆಕ್ಸ್ಟ್ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿ ನಿಮ್ಗೆ ಅಪ್ರೂವ್ ಕೊಡೋದು, ಇಲ್ಲಾಂದ್ರೆ ಅಪ್ರೂವ್ ಕೊಡಲ್ಲ. BMRD ಅಪ್ರೂವ್ ರೂಲ್ಸ್ ಹಂಗೇನೆ. ಅದಾದ್ಮೇಲೆ ಖಾತಾ ಬರೋದು ನಮ್ಗೆ. ಎಲ್ಲ ಡೆವಲಪ್ಮೆಂಟ್ ಕಂಪ್ಲೀಟೆಡ್. ಫಸ್ಟ್ ಏನ್ ಮಾಡ್ತಿದ್ರು ಅಂದ್ರೆ 40% ಕೊಡೋದು, ಆಮೇಲೆ 30% ಕೊಡೋದು, ರಿಲೀಸ್ ಮಾಡ್ತಿದ್ರು. ನಾವ್ ಅದಲ್ಲ, ಟೋಟಲ್ ಕೆಲಸ ಫಿನಿಶಿಂಗ್ ಆದ್ಮೇಲೆ 100% ರಿಲೀಸ್ ತಗೊಂಡ್ಬರೋದು. ಎಸ್ ಸರ್, ನಾವು ನಮ್ ಟೋಟಲ್ ಇನ್ವೆಸ್ಟ್ಮೆಂಟ್ ಆಗ್ತಿರ್ತೀವಿ, ಎಲ್ಲೂ ಕಲೆಕ್ಷನ್ ಮಾಡಕ್ಕಾಗಲ್ಲ, ಎಲ್ಲೂ ದುಡ್ಡು ಎತ್ಕೊಳಕ್ಕಾಗಲ್ಲ. ಇವಾಗ ಒಂದ್ ಸೈಡ್ ರಿಜಿಸ್ಟರ್ ಮಾಡ್ಲಿಕ್ಕೆ ಆಗಲ್ಲ. ಇವಾಗ ಯಾಕೆ 30% ಅವರು ಅವಾಗ ಕೊಡ್ತಕ್ಕಂಥ ಅರ್ಧ ಕೆಲಸ ಮಾಡಿ ತಗೊಳ್ತಾರ, ಕೆಲಸ ಮಾಡಿ ತಗೊಳ್ತೀರಾ? ಸಾರಿ, ಏನ್ ಮಾಡ್ತಿದ್ರು ಅಂದ್ರೆ 40% ರಿಲೀಸಿಂಗ್ ಅಲ್ಲಿ ಸೈಟ್ ನ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಡೆವಲಪರ್ಸ್ಗಳು ಏನ್ ಮಾಡ್ತಾ ಇದ್ರು, ಆ ದುಡ್ಡನ್ನ ತಗೊಂಡ್ಬಿಟ್ಟು ಜೋಬೆಲ್ ಹಾಕೊಂಡು ಮನೆಗೆ ಹೊಟ್ಟೋಗೋರು. ಮನೆಗೆ ಹೊಟ್ಟೋದಾಗ ಏನಾಗುತ್ತೆ, ನೆಕ್ಸ್ಟ್ ಡೆವಲಪ್ಮೆಂಟ್ ಮಾಡಕ್ ಮುಂದೆ ಯಾರು ಬರ್ತಿರ್ಲಿಲ್ಲ. ಯಾಕಂದ್ರೆ ಅವ್ರ ದುಡ್ಡು ಅವ್ರು ತಗೊಂಡ್ಬಿಡ್ತಾರಲ್ವಾ. ಈಗ ಏನಂದ್ರೆ ನಮ್ಮ ದುಡ್ಡೇ, ಡೆವಲಪರ್ಸ್ ದುಡ್ಡೇ ಫುಲ್ಲು ದುಡ್ಡು ಹಾಕಿ ಫಸ್ಟ್ ಎಲ್ಲ ಕಂಪ್ಲೀಟ್ ಆಗ್ಬೇಕು, ಆಮೇಲೆ ನಿಮ್ಗೆ ರಿಜಿಸ್ಟ್ರೇಷನ್ ಆಗೋದು, ಕಸ್ಟಮರ್ ಕಡೆ ದುಡ್ಡು ಬರೋದು ನಮ್ಗೆ. ಇವಾಗ ಓನ್ಲಿ ಫಾರ್ ಬುಕಿಂಗ್ಸ್ ತಗೊಳ್ತೀವಿ, ಅಗ್ರಿಮೆಂಟ್ ಮಾಡ್ಕೊಳ್ತೀವಿ, ಬ್ಲಾಕ್ ಮಾಡ್ತೀವಿ ಸೈಟ್. ಎಷ್ಟು ದಿನ ಬೇಕು ರಿಜಿಸ್ಟರ್ ಆಗೋದಕ್ಕೆ? ನಿಮ್ಗೆ ಎಕ್ಸಾಕ್ಟ್ 3 months ಅಲ್ಲಿ ರಿಜಿಸ್ಟರ್ ಮಾಡ್ತೀವಿ. 3 months. ಬುಕಿಂಗ್ ಅಮೌಂಟ್ ಎಲ್ಲ ಹೇಗೆ ಸರ್? 5 lakhs ಇದೆ, 10 lakhs ಇದೆ ಸರ್. ಹೌದಾ? ಓಕೆ, ನೀವು ಅದಕ್ಕೇನು ರೆಸಿಪ್ಟ್ ಕೊಡ್ತೀರಾ? ಸರ್, ಫಸ್ಟ್ ನಮ್ದು ಪ್ರೊಸೀಜರ್ ಅಗ್ರಿಮೆಂಟ್ ಮಾಡ್ಕೊಳ್ತೀರಾ ಹೇಗೆ? ಪ್ರೊಸೀಜರ್ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ. ಕಸ್ಟಮರ್ ಬರಬೇಕು, ಬಂದು ಸೈಟ್ ಸೆಲೆಕ್ಟ್ ಮಾಡಬೇಕು, ರೈಟ್ ಅಲ್ಲಿ ನೋಡ್ಬೇಕು, ನೆಗೋಷಿಯಬಲ್ ಆಗುತ್ತಾ ಏನು ಅಂತ ರೈಟ್ ಫಿಕ್ಸ್ ಆಗ್ಬೇಕು, ಸೈಟ್ ಫಿಕ್ಸ್ ಆಗ್ಬೇಕು. ಅದಾದ್ಮೇಲೆ ಬುಕ್ಲೆಟ್ ತಗೊಂಡು ಹೋಗ್ಬೇಕು. ಬುಕ್ಲೆಟ್ ಗೆ 10,000 rupees ಪರ್ ಸೈಟ್ ಬುಕಿಂಗ್ ಅಮೌಂಟ್. ಅಂದ್ರೆ ಅವರು ಟೋಕನ್ ಅಡ್ವಾನ್ಸ್. ಹೌದು, ಮೊದಲು ಟೋಕನ್ ಅಡ್ವಾನ್ಸ್. ಆ ಟೋಕನ್ ಅಡ್ವಾನ್ಸ್ ಕೊಟ್ಟಾಗ ನೀವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಅದನ್ನ ನೀವು ಲೀಗಲ್ ವೆರಿಫಿಕೇಶನ್ ಮಾಡಿಸಿ, ನೀವು ಖುದ್ದಾಗಿ ಬಂದು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಜಾಗನ ತೋರಿಸಿ, ಎಲ್ಲ ಇಷ್ಟ ಆಯ್ತು ಅಂದ್ರೆ, ಪ್ರೈಸ್ ಇಷ್ಟ ಆಯ್ತು ಅಂದ್ರೆ, ಓಕೆ ನಾವಿಲ್ಲಿ ಖರೀದಿ ಮಾಡ್ಬೋದು ಅಂತ ಎಲ್ಲರೂ ನಿಮ್ಮ ಲಾಯರ್ ಆಗ್ಬೋದು ಅಥವಾ ಲೀಗಲ್ ಒಪಿನಿಯನ್ ಎಲ್ಲ ಓಕೆ ಬಂತು ಅಂದ್ರೆ, ಆಗ ನೆಕ್ಸ್ಟ್ ಸ್ಟೆಪ್ ಬಂದು
ನೀವು 5ರಿಂದ 10 ಲಕ್ಷ ಒಂದು ಸೈಟಿಗೆ ಅಡ್ವಾನ್ಸ್ ಕೊಟ್ಟು ಒಂದು ಅಗ್ರಿಮೆಂಟ್ ಅಂತ ಮಾಡ್ಕೋಬೇಕಾಗುತ್ತೆ. ಅಗ್ರಿಮೆಂಟ್ ಪ್ರಕಾರ ಒಂದು 3 ತಿಂಗಳು ಟೈಮ್ ಇರುತ್ತೆ. ಆ 3 ತಿಂಗಳಾದ್ಮೇಲೆ ಬಂದು ಅವ್ರು ರಿಜಿಸ್ಟರ್ ಮಾಡ್ಕೊಡ್ತಾರೆ. ಬಟ್ 3 ತಿಂಗಳಾದ್ಮೇಲೆ ಅಷ್ಟೊತ್ತಿಗೆಲ್ಲ ಫುಲ್ ಕಂಪ್ಲೀಟ್ ಡೆವಲಪ್ ಆಗಿರುತ್ತೆ. ಆ ಟೈಮಲ್ಲಿ ನೀವೇನಾದ್ರು ಬಂದು ಸೈಟ್ ತೊಗೊಳ್ತೀನಿ ಅನ್ನೋದಾದರೆ ಖಂಡಿತ ಇಮಿಡಿಯೇಟ್ ಮೋಸ್ಟ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಾ ಅಂತಿರೋರು ಸರ್ ಇರುತ್ತೆ. ಆಫ್ಟರ್ 3 ಮಂತ್ಸ್ ಕಾರೆಲ್ಲ ಆಗಿ ಖಾತಾ ಎಲ್ಲ ಬಂದು ರೇಟ್ ಜಾಸ್ತಿ ಆಗುತ್ತೆ. ಅಲ್ಲ ಸೈಟ್ ಇದ್ರೆ ತಾನೇ ರೇಟ್ ಜಾಸ್ತಿ ಆಗುತ್ತೆ. ಸೈಟ್ ಇರಲ್ಲ ಸರ್, ಟೋಟ್ಲಿ ಸೋಲ್ಡ್ ಔಟ್. ನೀವು 5ನೇ ತಾರೀಕು 6ನೇ ತಾರೀಕು ನೋಡಿ, ನಮ್ದು ಮಿನಿಮಮ್ 50 ಸೈಟ್ ಖಾಲಿ ಆಗುತ್ತೆ. ಮಿನಿಮಮ್ ನಿಮ್ಮ ಕಡೆಯಿಂದನೂ ಸಹಕಾರ ಇರುತ್ತೆ ಅನ್ಕೊಳ್ಳಿ. ಇದಕ್ಕೆ ನೀವು ಮಿನಿಮಮ್ 50 ಸೈಟ್ ಖಾಲಿ ಆಗುತ್ತೆ 5ನೇ ತಾರೀಕು 6ನೇ ತಾರೀಕು ಅಕ್ಟೋಬರ್. ಹಂಗೆ 5ನೇ ತಾರೀಕು 6ನೇ ತಾರೀಕು ಅಕ್ಟೋಬರ್ ಆದ್ರೆ ನಮ್ಗೆ ಇವಾಗ ಜನಕ್ಕೆ ಮಾಹಿತಿ ತಿಳಿಸೋದು ನಾವು ಯಾವಾಗ ತಿಳಿಸ್ಬೇಕಂಗಿದೆ? ಇವಾಗ ನೀವು ಕೊಡ್ತಿದೀವಲ್ಲ ಮಾಹಿತಿ. ಹೌದಾ? ಇದನ್ನೇ ಮಾಹಿತಿ. ಇನ್ನ 4-5 ದಿನ ಟೈಮ್ ಇದೆಯಲ್ಲ ಸರ್ ಅವ್ರಿಗೆ. ಅವ್ರ ಡೇಟ್ ಬ್ಲಾಕ್ ಮಾಡ್ಕೋಬೇಕು, ಬರಬೇಕು, ವಿಸಿಟ್ ಮಾಡಬೇಕು, ಸೈಟ್ ಬ್ಲಾಕ್ ಮಾಡ್ಕೋಬೇಕು ಅಷ್ಟೇ. ಡೆಫಿನೆಟ್ಲಿ. ಎಸ್ ವೀಕ್ಷಕರೇ, ಈ ವಿಡಿಯೋ ನೋಡಿದ ತಕ್ಷಣನೇ ನೀವೇನಾದ್ರು ಬೇಕು ಅಂದರೆ ನೀವೇ ಅಂತಲ್ಲ, ನಿಮ್ಮ ಸ್ನೇಹಿತರಾಗ್ಬೋದು, ನಿಮ್ಮ ಬಂಧು ಬಳಗದಲ್ಲಾಗ್ಬೋದು, ಯಾರು ಈ ಕಡೆ ನೆಲಮಂಗಲದ ಕಡೆ ಬಂದು ಸೈಟ್ ನೋಡ್ತಾ ಇದ್ರೆ ಖಂಡಿತ ಅವ್ರಿಗೊಂದು ಉತ್ತಮವಾದಂಥ ಸುವರ್ಣಾವಕಾಶ. ಎಲ್ಲದಕ್ಕಿಂತ ಹೆಚ್ಚಾಗಿ ಓಕೆಪ್ಪ ಎಲ್ಲ ಮಾತಾಡ್ತಾ ಇದ್ರೆ ಲೊಕೇಶನ್ ಏನು, ಸುತ್ತಮುತ್ತ ಇರತಕ್ಕಂಥ ಫೆಸಿಲಿಟಿ ಏನು ಅಂತ ನೀವು ಕೇಳ್ತೀರಾ ಅಂತ ನಂಗೆ ಗೊತ್ತು. ಈಗ ಅದನ್ನ ಯೋಗೇಶ್ ಅವರು ಕ್ಲೀನಾಗಿ ತಿಳಿಸ್ಕೊಡ್ತಾರೆ. ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ತುಮಕೂರು ರೋಡಲ್ಲಿ ನೆಲಮಂಗಲ ಸೊಂಡೆಕೊಪ್ಪ ಸರ್ಕಲ್ ಲೆಫ್ಟ್ ತಗೋಬೇಕು ಟುವರ್ಡ್ಸ್ ತಾವರೆಕೆರೆ. ನೆಲಮಂಗಲ ಸರ್ಕಲ್ ಇಂದ ಎಕ್ಸಾಕ್ಟ್ 3.5 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಸೊ ನಿಮ್ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಹೈವೇ. ಹೌದು, ಗಾಡಿ ಓಡಾಡೋದು ಅಲ್ಲಿ ಓಡಿರ್ತದಲ್ಲ 400 ಮೀಟರ್ಸ್ ಆಗುತ್ತೆ ಅಷ್ಟೇ. ಆ ಹೈವೇ ಇಂದ ನಿಮ್ಗೆ ಆಟೋ ಸಿಗುತ್ತೆ, ಬಸ್ ಸ್ಟ್ಯಾಂಡ್ ಸಿಗುತ್ತೆ, BMTC ಬಸ್ ಓಡಾಡುತ್ತೆ. ಇಲ್ಲಿಂದ ನಿಮ್ 3.5 ಕಿಲೋಮೀಟರ್ ಮುಂದೆ ಹೋದ್ರೆ ತುಮಕೂರು ರೋಡ್ ಸಿಕ್ಬಿಡುತ್ತೆ. ಎಲ್ಲ ಅದೇ ಸೇಮ್, ಎಲ್ಲ ಅದೇನೆ. ಅಲ್ಲಿಂದ ನಿಮ್ಗೆ ಬಸ್ಸಸ್ ಇರ್ಬೋದು, ಆಟೋ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಸ್ಕೂಲ್ ಇರ್ಬೋದು, ಕಾಲೇಜಸ್ ಇರ್ಬೋದು. ಇಲ್ಲಿ ನಿಮ್ಗೆ ಹಿಂದೆ ಕಾಣಿಸ್ತಿದೆಯಲ್ಲ ಮರದಿಂದೇನೆ ಟ್ರಾನ್ಸ್ಫಾರ್ಮರ್ ಪೋಲ್ ಹತ್ರ, ಅದೇ ನಿಮ್ಗೆ ಎಂಬ್ರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್. ವೈಟ್ ಬಿಲ್ಡಿಂಗ್ ಕಾಣ್ತಿದೆ ನೋಡಿ, ನೀವು ಒಂದ್ ಶಾರ್ಟ್ ತಗೋಬಹುದು ಹೋಗಿ. ಎಂಬ್ರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅದು. ಇಲ್ಲೇನೋ ಬರ್ತಾ ಒಂದು ಪವರ್ ಹೌಸ್ ನೋಡಿದಲ್ಲ ಅದು ಸರ್, ಅದು ನೆಲಮಂಗಲದು ಕರ್ನಾಟಕ. ಅಲ್ಲಿ ಮತ್ತೆ ಕೋರ್ಟ್ ಇದೆ, ಕೋರ್ಟ್ ಇಂದ 3 ಕಿಲೋಮೀಟರ್ ಮುಂದೆ ಬರ್ಬೇಕಷ್ಟೇ, ಟುವರ್ಡ್ಸ್ ಸೊಂಡಕೊಪ್ಪ ರೋಡ್ ಇದು. ಅಂದ್ರೆ ನೀವ್ ಹೇಳ್ತಾ ಇದ್ದೇನಂದ್ರೆ ಇಲ್ಲಿಂದ 3 ಕಿಲೋಮೀಟರ್ ಹೋಗಿ ನಿಮ್ಗೆ ಫುಲ್ ಸಿಟಿ ಎನ್ವೈರ್ಮೆಂಟ್, ಟ್ರಾಫಿಕ್ ಬೇಕಾ ಏನ್ ಬೇಕೋ ಸಿಗುತ್ತೆ. 3 ಕಿಲೋಮೀಟರ್ ಈ ಕಡೆ ಬನ್ನಿ, ನಿಮಗೆ ಬಂದು ಏನ್ ಪೀಸ್ಫುಲ್ ಬೇಕೋ, ಪೊಲ್ಯೂಷನ್ ಇಲ್ದಿರ್ತಕ್ಕಂಥ ಜೀವನ, ಹಾರನ್ ಕಿಂಗ್ ಅಂತ ಇಲ್ದಿರ್ತಕ್ಕಂಥ ಒಂದು ಜೀವನ, ಒಂಥರ ಕಿರಿಕಿರಿ ಇಲ್ದಂತ ಜೀವನ ಇಲ್ಲಿ ಸಿಗುತ್ತೆ. ಯಾಕೆಂದ್ರೆ ಎಲ್ಲರೂ ಅದನ್ನೇ ಇಷ್ಟಪಡೋದು, ಎಲ್ಲರೂ ಅದನ್ನೇ ಆಸೆ ಪಡೋದು. ಈಗ ಸಿಟಿಲಿ ಸೈಟ್ಗಳು ತಗೋಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು. ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತೀನಿ ಅಂದ್ರೆ ನಮಗೆ ಬೇಕಾದಂಗೆ ಎಲ್ಲೂ ಸಿಗೋದಿಲ್ಲ. ಬಟ್ ಅಲ್ಲಿ ಖರ್ಚು ಮಾಡೋ ದುಡ್ಡಿಗೆ ಇಲ್ಲಿ ಡಬಲ್ ಸೈಜಲ್ಲಿ ನೀವು ಸೈಟ್ ತಗೊಂಡು ಮನೆ ಕಟ್ಕೊಂಡು ನೆಮ್ಮದಿಯಾಗಿರ್ಬೋದು. ಅದಂತೂ ನನ್ನ ಒಂದು ಅನಿಸಿಕೆ. ಏನಂದ್ರೆ ಸರ್, ಕಸ್ಟಮರ್ಗೆ ಒಳ್ಳೆ ಪ್ಲೇಸ್ ಅಲ್ಲಿ, ಒಳ್ಳೆ ರೇಟ್ ಅಲ್ಲಿ, ಒಳ್ಳೆ ಡಾಕ್ಯುಮೆಂಟ್ ಲ್ಯಾಂಡ್ ಸಿಗುತ್ತೆ ಅವ್ರಿಗೆ. ಹೌದು, ಒಳ್ಳೆ ಪ್ರೈಸ್, ಒಳ್ಳೆ ಜಾಗ, ಒಳ್ಳೆ ಡಾಕ್ಯುಮೆಂಟ್. ಇವಾಗ ಏನೋ ನೀವೇನು ಹೇಳಿದ್ರಿ BMRD ಅಪ್ರೂವ್ ಬೇಕಂದ್ರೆ ಇದೆಲ್ಲ ಮಾಡಬೇಕು ಅಂತ. ಈಗ ಈ ಒಂದು ಸೈಟ್ ತಗೊಳ್ಳೋರಿಗೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ದೀರಾ ಸರ್? ಎಲ್ಲ ಟೋಟಲ್ ಬಾಟಮ್ ಏನಿದೆ, ಲೀಗಲ್ ಮದರ್ ಡೀಡ್ ಏನಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಡ್ತೀವಿ. ಓನ್ಲಿ ಫಾರ್ ಖಾತಾ ವೇಟಿಂಗ್ ಅಷ್ಟೇ. ಖಾತಾ ಬಂತ ಸರ್, ರಿಜಿಸ್ಟ್ರೇಷನ್, ಲೋನ್ ಹೋಗೋರಿಗೆ ಲೋನು, ಇಲ್ಲಾಂದ್ರೆ ಡೈರೆಕ್ಟ್ ಕ್ಯಾಶ್ ರಿಜಿಸ್ಟ್ರೇಷನ್. ಕ್ಯಾಶ್ ರಿಜಿಸ್ಟ್ರೇಷನ್ ಎಷ್ಟು ಪರ್ಸೆಂಟ್ ಲೋನ್ ಆಗುತ್ತೆ ಸರ್? 70% ಲೋನ್ ಕೊಡ್ತೀವಿ. 70% ಲೋನ್ ಆಗುತ್ತೆ. ಓಕೆ. ಬಟ್ ಯಾವ ಬ್ಯಾಂಕ್ ಜೊತೆ ಟೈಪ್ ಮಾಡ್ಕೊಂಡಿದ್ದೀರಾ ಸರ್? IDBI ನಲ್ಲಿ ಆಗುತ್ತೆ, LIC ನಲ್ಲಿ ಆಗುತ್ತೆ, SBI ನಲ್ಲಿ ಆಗುತ್ತೆ, HDFC ಕೊಟ್ಟಿದೀವಿ, ಅವ್ರದ್ದು ನೋಡ್ತಾ ಇದೀವಿ, HDFC ನಲ್ಲಿ ಆಗುತ್ತೆ ಎಲ್ಲ ಸರ್. ಇದೇಂದ್ರೆ BMRD ಅಪ್ರೂವ್ಡ್ ಏಕತಾ ಆಗಿರೋದ್ರಿಂದ ಎಲ್ಲರೂ ಮುಂದೆ ಬರ್ತಾರೆ. ಯಾರು ಅವ್ರವರೇ ಬ್ಯಾಂಕ್ ಅಲ್ಲಿ ಅವ್ರವರೇ ತಗೊಂಡು ಬುಕ್ಲೆಟ್ ಕೊಡ್ತೀವಿ, ಅವ್ರವರೇ ಮಾಡಿಸ್ಕೊಂತಿದ್ದಾರೆ. ನಮ್ದು ಬೇರೆ ಲೇಔಟ್ ಗಳಲ್ಲ, ಅವ್ರವರೇ ತಗೊಂಡು ಅವ್ರವರೇ ಮಾಡಿಸ್ಕೊಂತಾರೆ. ಏಕತಾ ಆಗಿರೋದ್ರಿಂದ ತುಂಬಾ ಜನ ಮುಂದೆ ಬರ್ತಾರೆ. ಇದೇನಿದು ಕಾಂಪೌಂಡ್ ಅದು ಸರ್? ಇಲ್ಲಿಂದ ಅಲ್ಲಿವರೆಗೂ ನಿಮಗೆ ಪಾರ್ಕ್ ಬರುತ್ತೆ. ಪಾರ್ಕ್ ಬರುತ್ತಾ? ಇದು ಪಾರ್ಕ್ ಏರಿಯಾ ಇದು? ಫುಲ್ ಪಾರ್ಕ್ ಸಿ ಏರಿಯಾ ಅಲ್ಲಿವರೆಗೂ. ಓಕೆ, ಹಂಗಾರೆ ಅಲ್ಲಿವರೆಗೂ ಪಾರ್ಕ್ ಸಿ ಏರಿಯಾ. ಎಷ್ಟು ಪಾರ್ಕ್ ಏರಿಯಾ ಎಷ್ಟು ಬರುತ್ತೆ ಸರ್ ಹಂಗಾರೆ? ಸರ್ ನಿಯರ್ ಬೈ 1.5 ಎಕರೆ 2 ಎಕರೆ ಬರುತ್ತೆ. ಪಾರ್ಕ್ 1.5 ಎಕರೆ ಬರುತ್ತೆ. ಹೌದು, 1.5 ಎಕರೆ ಪಾರ್ಕ್ ಬರುತ್ತಾ? ಪಾರ್ಕ್ ಸಿ 2 ಸೇರಿ 1.5 ಎಕರೆ ಬರುತ್ತೆ ಸರ್. ಈಗ ಈ ಒಂದು ಸಮೃದ್ಧಿ ಎನ್ಕ್ಲೇವ್ ಇರ್ತಕ್ಕಂಥದ್ದು ಬಂದು ಯಾವ್ದೋ ಒಂದು ಊರ ಹೆಸರು ಹೇಳಿದ್ರಲ್ಲ, ಏನು? ಬೈರೇಗೌಡನಲ್ಲಿ. ಓಕೆ, ಸೊಂಡೆಕೊಪ್ಪ ಮೇನ್ ರೋಡ್ ಬೈರೇಗೌಡನಲ್ಲಿ. ಸೊಂಡೆಕೊಪ್ಪಕ್ಕೆ ಎಷ್ಟು ದೂರ ಸರ್? ಸೊಂಡೆಕೊಪ್ಪಕ್ಕೆ ಇಲ್ಲಿಂದ ನಿಮ್ಗೆ ಅರೌಂಡ್ 7 ಕಿಲೋಮೀಟರ್ಸ್ ಆಗುತ್ತೆ. 7 ಕಿಲೋಮೀಟರ್ ಅಂದ್ರೆ ಹೆಸರಿಗಷ್ಟೇ 7 ಕಿಲೋಮೀಟರ್. ಯಾಕೆಂದ್ರೆ 5 ಮಿನಿಟ್ಸ್, ಯಾಕೆಂದ್ರೆ ಯಾವುದೇ ಸಿಗ್ನಲ್ ಇಲ್ಲ, ಟ್ರಾಫಿಕ್ ಇಲ್ಲ, ಗಾಡಿಗಳು ಹೆಚ್ಚು ಓಡಾಡಲ್ಲ. ಅದೊಂದು ಅಡ್ವಾಂಟೇಜು. ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮಗೆ ನೆಲಮಂಗಲಕ್ಕೆ ನೀವು ಆಗ್ಲೇ ಹೇಳಿದಾಗೆ ಅರೌಂಡ್ 3.5 ಕಿಲೋಮೀಟರ್. ಈ ಜಾಗಕ್ಕೆ ಮ್ಯಾಕ್ಸಿಮಮ್ ನಿಮಗೆ ತುಮಕೂರು ರೋಡು ವೆರಿ ನಿಯರ್, NH4 ಮತ್ತೆ ತಾವರೆಕೆರೆ ರೋಡ್ ಹತ್ರ. ಮಾಗಡಿ ರೋಡ್ ಇದೆಯಲ್ಲ, ಇದರಿಂದ ಜಾಸ್ತಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 12 ಮಿನಿಟ್ಸ್ 30 ಮಿನಿಟ್ಸ್ ಹೋಗ್ಬೋದು ತಾವರೆಕೆರೆಗೆ. ಸೊ ಮ್ಯಾಕ್ಸಿಮಮ್ ಮತ್ತೆ ದಾಬಸ್ಪೇಟೆಗೆ ಹೋಗ್ಬೋದು. ಈ ಕಡೆಗೆ ಹೋದ್ರೆ ತುಮಕೂರು ರೋಡ್ ಟಚ್ ಆಗಿ ಕುಣಿಗಲ್ ರೋಡ್ ಇಂದ ಕುಣಿಗಲ್ ಕಡೆಗೆ ಹೋಗ್ಬೋದು. ಸೊ ಹತ್ರ ಇದೆ. ಹತ್ರ ಇದೆ ಸರ್. ಇನ್ನ ಮೆಟ್ರೋ ಆಗ್ಬೋದು, ನೈಸ್ ರೋಡ್ ಆಗ್ಬೋದು, ಇಲ್ಲಿಂದ ಎಷ್ಟು ದೂರ ಸರ್ ಆಕ್ಚುಲಿ?
ಸರ್ ಇದು ಈಗ ಆಲ್ರೆಡಿ ತುಮಕೂರು ರೋಡ್ಗೆ ನಾಗಸಂದ್ರ ಇಂದ ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಬರ್ಬೋದು. ಮತ್ತೆ ಅದ್ರ ನೆಕ್ಸ್ಟ್ ಸ್ಟಾಪ್ ಏನೇ ಇವಾಗ ಚಿಕ್ಕಬಿದ್ರಕಲ್ ಬರ್ತಿದೆ. ಸೊ ಅಲ್ಲಿಂದನೂ ತುಂಬಾ ಹತ್ರ ಆಗುತ್ತೆ, ನೈಸ್ ರೋಡ್ ಹತ್ರ ಆಗುತ್ತೆ, ಈ ಕಡೆ ಕುಣಿಗಲ್ಗೆ ಹೋಗೋ ಹತ್ರ ಆಗುತ್ತೆ, ತುಮಕೂರು ರೋಡ್ ಹೋಗೋರ್ಗೆ ಹತ್ರ ಆಗುತ್ತೆ, ಮಾಗಡಿ ರೋಡ್ ಹೋಗೋರ್ಗೆ ಹತ್ರ ಆಗುತ್ತೆ, ದಾಬಸ್ಪೇಟೆಗೆ ಹತ್ರ ಇದೆ. ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ನಿಮ್ಗೆ ಗೊತ್ತಿರ್ಬೋದು, ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ ಅಂದ್ರೆ ಅದನ್ನ ಹೇಳಕ್ಕೆ ಆಗಲ್ಲ ಸರ್. ಒಂದ್ ರೌಂಡ್ ಹೋಗಿ ಬಂದ್ರೆ ನಾವು ದಾಬಸ್ಪೇಟೆಲ್ ಇದೀವಾ, ಬೆಂಗಳೂರು ಮ್ಯಾಕ್ಸಿಮಮ್ 10 ಕಿಲೋಮೀಟರ್ಸ್ ಅಷ್ಟೇ. ಎಸ್ ಹಂಗಾರೆ ಏನು ಸಿಟಿ ಹೋಗ್ಬೇಕಂತೇನಿಲ್ಲ, ಎಲ್ಲ ಇಲ್ಲೇ ಸಿಗುತ್ತೆ. ಡೆಫಿನೆಟ್ಲಿ ಇದು ನೆಲಮಂಗಲ ಈಗ ಆಲ್ರೆಡಿ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಮಾಡ್ತಿದ್ದಾರೆ, ಗ್ರೇಟರ್ ಬೆಂಗಳೂರು ಇನ್ಕ್ಲೂಡ್ ಆಗುತ್ತೆ. ದಾಬಸ್ಪೇಟೆ ಯೂಸ್ ಇಂಡಸ್ಟ್ರಿ ಅಂದ್ರೆ ಒಂದೊಂದು ಸೈಟ್ 100 ಎಕರೆ, 50 ಎಕರೆ, 80 ಎಕರೆ, 20 ಎಕರೆ ತುಂಬಾ ಚೆನ್ನಾಗಿದೆ. ಅದನ್ನ ಇವಾಗ ಗ್ರೋತ್ ಆಗ್ತಿದೆಯಲ್ಲ, ಒನ್ಸ್ ಗ್ರೋತ್ ಆದ್ರೆ ನಾವು ಹಿಡಿಯಕ್ಕಾಗಲ್ಲ. ಒಂಥರ ಜಿಗಣಿ ಧಾರವಾಡ ಹತ್ರ ಹರಿಹರ ಬರುತ್ತಲ್ಲ, ಆ ರೀತಿಯಾಗಿ ತುಂಬಾ ಚೆನ್ನಾಗಿದೆ. ಮೆಟ್ರೋಗೆ ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಬರ್ಬೋದು. ಇದು ಆಕ್ಚುಲಿ ಮೆಟ್ರೋ ನಿಮ್ಗೆ ಅಪ್ ಟು ನಿಮ್ಗೆ ದಾಬಸ್ಪೇಟೆ ಅವ್ರಿಗೆ ಹೋಗುತ್ತೆ. ಇವಾಗ ತಕ್ಷಣಕ್ಕೆ 10 ಮಿನಿಟ್ಸ್ ಇಲ್ಲಿಗೆ ರೀಚ್ ಆಗ್ಬೋದು. ಸೂಪರ್. ಅದೇ ತರ ಕಾಲೇಜ್ ಇರ್ಬೋದು, ಸ್ಕೂಲ್ಸ್ ಇರ್ಬೋದು. ಈಗ ಏನಂತಾರೆ, ಎಮರಾಲ್ಡ್ ಸ್ಕೂಲ್ ಇಲ್ಲೇ ಇದೆ, ಕೆಂಪೇಗೌಡ ಕಾಲೇಜ್ ಇದೆ, BGS ಇದೆ, ಹರ್ಷ ಹಾಸ್ಪಿಟಲ್ ಇದೆ, ಹರ್ಷ ಸ್ಕೂಲ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ, ತುಂಬಾ ಇದಾವೆ. ನೆಲಮಂಗಲದಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ. ಮಾರ್ಕೆಟ್ ಅಂತೂ ತುಂಬಾ ದೊಡ್ಡದಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಯಾವ್ದೇ ಕಾರ್ ಶೋರೂಮ್ ಬೇಕಾದ್ರೂ ಮೈನ್ ರೋಡ್ ಅಲ್ಲಿ ಇದೆ. ನಾನು ಬರ್ತಾ ಎಲ್ಲಾ ಕಾರ್ ಶೋರೂಮ್ ನೋಡಿದೆ ಸರ್ವಿಸ್ ರೋಡ್ ಅಲ್ಲಿ. ಅದು ಇಂಥ ಕಾರ್ ಶೋರೂಮ್ ಇಲ್ಲ ಅನ್ನಂಗಿಲ್ಲ, ಎಲ್ಲಾ ರೀತಿಯಾದಂಥ ಕಾರ್ ಶೋರೂಮ್ ಇದೆ. ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಡೆವಲಪ್ ಆಗಿರ್ಬೋದು. ಖಂಡಿತ ಇಲ್ಲಿಂದ ಏನಿಲ್ಲ, ಒಂದು 4-5 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೋದು ಸರ್. ಅಷ್ಟೇ ಮೈನ್ ರೋಡ್ ಹೋಗ್ಬಿಟ್ಟು ನೀವು ರೈಟ್ ಹೋದ್ರೆ ಸಾಕು, ಎಲ್ಲ ರೀತಿಯಾದಂಥ ಕಾರ್ ಶೋರೂಮ್ ಇದೆ. ಇದು ಆಲ್ರೆಡಿ ಡೆವಲಪ್ಡ್ ಅಂತಲ್ಲ, ಡೆವಲಪ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದಕ್ಕೆ ಇನ್ನೂ ಯಾವ ಮಟ್ಟಿಗೆ ಡೆವಲಪ್ ಆಗುತ್ತೋ ಗೊತ್ತಿಲ್ಲ. ಆಮೇಲೆ ಈ ಕಡೆ ಸರೌಂಡಿಂಗಲ್ಲಿ ಸೈಟ್ಸ್ ಬೇಕು ಅಂದರೂ ಖಂಡಿತ ಸಿಗ್ಬೋದು. ಬಟ್ ಈ ಥರ ಪ್ರೀಮಿಯಮ್ ಆದಂಥ ಜಾಗದಲ್ಲಿ ಸೂಪರಾಗಿ ಡೆವಲಪ್ ಮಾಡಿರ್ತಕ್ಕಂಥ ಲೇಔಟಲ್ಲಿ ಸಿಗೋದು ಕಷ್ಟ. ಅದು ಕಷ್ಟ ಅನ್ನೋದು ಮುಂದಕ್ಕೆ ಅನ್ನೋದಕ್ಕಿಂತ ಈ 5ನೇ ತಾರೀಕು 6ನೇ ತಾರೀಕು ಆದಮೇಲೆ ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ 5-6 ಲಾಂಚ್ ಇರೋದ್ರಿಂದ ಖಂಡಿತ ತಾವೆಲ್ಲರೂ ಬನ್ನಿ, ನೋಡಿ, ರೇಟ್ ನೋಡಿ, ಎನ್ವೈರ್ಮೆಂಟ್ ನೋಡಿ. ನೀವೇನಾದ್ರು ಒಂದು ಈ ಕಡೆ ನೆಲಮಂಗಲದ ಕಡೆ ಏನಾದ್ರು ಸೈಟ್ ತೊಗೊಂಡು ಮನೆ ಕಟ್ಟಿಸ್ಬೇಕು ಅಂದರೆ ಅದಕ್ಕೂ ಓಕೆ, ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಅದಕ್ಕೂ ಸೂಪರ್ ಆಗಿರ್ತಕ್ಕಂಥ ಜಾಗ ಅಲ್ವಾ ಸರ್? ಎಸ್ ಸರ್. ಇವಾಗ ಇನ್ನೊಂದು ಬಂಪರ್ ಆಫರ್ ಅಂದರೆ ಗ್ರಾಹಕರಿಗೆ 80ರಿಂದ 100 ಅಡಿ ರೋಡ್ ಆಗ್ತಾ ಇದೆ. ಎಲ್ಲಿ? ಸೊಂಡೆಗೊಪ್ಪ ಸರ್ಕಲ್ ಇಂದ ಅಪ್ ಟು ಈ ನಮ್ಮ ಬೈರೇಗೌಡನಹಳ್ಳಿ ಸರ್ಕಲ್ ವರೆಗೂ ಆಲ್ರೆಡಿ ಮಾರ್ಕೆಷನ್ ಆಗಿದೆ. ಖಂಡಿತ ಅದಾಗಲಿ. ಮಾರ್ಕೆಷನ್ ಮಾಡ್ಕೊಂಡು ಹೋಗಿದ್ದಾರೆ, JCB ಕ್ಲೀನ್ ಮಾಡ್ತಿದ್ದಾರೆ. ಫಸ್ಟ್ ವೀಕ್ ಅಲ್ಲಿ ಆ ರೋಡ್ ಡಬಲ್ ರೋಡ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದೊಂದು ಬೆನಿಫಿಟ್. ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಅದು? ಅದು ಇಲ್ಲಿಂದ 3 ಕಿಲೋಮೀಟರ್ ಡಬಲ್ ರೋಡ್. ಆ ಡಬಲ್ ರೋಡ್ ಆದ್ಮೇಲೆ ಇದ್ರದ್ದು ಬೆಲೆ ಏನಾಗ್ಬೋದು? ಬೆಲೆ ಡಬಲ್ ಆಗುತ್ತೆ. ಮಿನಿಮಮ್ 1000 ರೂಪೀಸ್ ಸರ್. ಮಿನಿಮಮ್ 1500. ಅಲ್ಲ, ಶುರು ಆಗಿದೆ ಅಂದ್ರೆ 1000 ಆಗುತ್ತೆ. ಶುರು ಆಗೋಯ್ತು, ಕಂಪ್ಲೀಟ್ ಆಗೋಯ್ತು ಅಂದ್ರೆ 2000 ಆಗುತ್ತೆ. ಆಲ್ರೆಡಿ ಕಮರ್ಷಿಯಲ್ ಸರ್. ನೀವು ನಂಬ್ತಿರೋ ಇಲ್ವೋ, ನೆಲಮಂಗಲದಲ್ಲಿ ಲೆಫ್ಟ್ ತಗೊಂಡ್ರೆ 20,000 ಹೇಳಿದ್ರು ಸರ್. ನಾನೇ ಕೇಳಿದ್ದೀನಿ ಸೈಟ್ 20,000 ಹೇಳಿದ್ರು. ಆ ಡಬಲ್ ರೋಡ್ ಬಂದಾದ್ಮೇಲೆ ಇನ್ವೆಸ್ಟ್ ಆಗ್ಬೋದು. ಹೌದು, ಖಂಡಿತ. ಅದೊಂಥರ ಹೆಂಗೆ ಅಂದ್ರೆ ಈ ಕಾವೇರಿ ನದಿ ಹರಿತಾ ಎಲ್ಲ ಫಸಲತ್ ಮಾಡಿ ಒಂಥರ ಏನಾಗುತ್ತೆ, ಈ ಗದ್ದೆಗಳು ಆಗುತ್ತಲ್ಲ, ಆ ಗದ್ದೆ ರೇಟ್ಗೂ ಹೊಲದ ರೇಟ್ಗೂ ಒಂದೇನಾ? ಇವತ್ತಿದ್ ಹೊಲ ಇರ್ಬೋದು, ನಾಳೆ ಒಳ್ಳೆ ನೀರಾವರಿ ಗದ್ದೆ ಆಗುತ್ತೆ ಅನ್ನೋ ರೀತಿಲಿ ಅಲ್ವಾ? ಇನ್ನೊಂದು ನ್ಯೂಸ್ ಇರ್ಬೋದು, ನೀವು ಕೇಳಿರ್ಬೋದು, ಲಾಸ್ಟ್ ವೀಕ್ ಇಂದ ಏನ್ ನಡೀತಿದೆ. ಸೆಕೆಂಡ್ ಏರ್ಪೋರ್ಟ್ ಬೆಂಗಳೂರಲ್ಲಿ, ಸೆಕೆಂಡ್ ಏರ್ಪೋರ್ಟ್ ನೆಲಮಂಗಲದಿಂದ ಒಂದು ಆಪ್ಷನ್ 5 ಕಿಲೋಮೀಟರ್ ಇದೆ, ಇನ್ನೊಂದು ಆಪ್ಷನ್ 17 ಕಿಲೋಮೀಟರ್ ಇದೆ. ಅದೇನಾದ್ರೂ ಬಂದ್ರೆ ಸರ್, ಇವತ್ತಿನ ಕಸ್ಟಮರ್ ಏನ್ ತಗೊಳ್ತಿದ್ದಾರೆ, ಕಣ್ ಮುಚ್ಕೊಂಡು ಡಬಲ್ ತ್ರಿಬಲ್ ಆಗೋದ್ರಲ್ಲಿ ಏನೂ ಡೌಟ್ ಇಲ್ಲ. ಇಲ್ಲ, ಏರ್ಪೋರ್ಟ್ ಬಗ್ಗೆ ಯಾಕೆ ಮಾತಾಡ್ತಾ ಇದಾರೆ ಅಂದ್ರೆ ಅದು ಆಲ್ರೆಡಿ ರೂಮರ್ಸ್ ಇದೆ. ರೂಮರ್ಸ್ ಅನ್ನೋದಕ್ಕಿಂತ ನಿಜ ಆಗ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ ಬೇರೆ ರಾಜ್ಯದವರು ಹೊಸೂರ್ ಹತ್ರ ಬಂದು ಏರ್ಪೋರ್ಟ್ ಮಾಡಬೇಕು ಅಂತಿದ್ದಾರೆ. ಅದಾಗ್ಬಿಟ್ರೆ ಮತ್ತೆ ಇವ್ರು ಮಾಡೋದಕ್ಕಾಗಲ್ಲ. ಅವ್ರು ಮಾಡೋದಕ್ಕೆ ಮುಂಚೆ ಇವ್ರು ಮಾಡ್ಕೊಂಡ್ರೆ ಅದೊಂಥರ ಉತ್ತಮ ಆಕ್ಚುಲಿ ಅಲ್ವಾ ಸರ್? ಆಲ್ರೆಡಿ ಪ್ರಪೋಸಲ್ ಆಗ್ತಿದೆ. ನಾನು ಹೇಳ್ತಾ ಇರೋದು, ಇವತ್ತು ಬಂದು ಗ್ರಾಹಕರು ಏನ್ ಪರ್ಚೇಸ್ ಮಾಡ್ತಿದ್ದಾರೆ, ನಾರ್ಮಲ್ ರೇಟ್ ಪರ್ಚೇಸ್ ಮಾಡ್ತಿರ್ತಾರೆ. ಅದು ಇಲ್ಲೇ ಅಂತ ಫಿಕ್ಸ್ ಆದ್ಮೇಲೆ ಯಾರು ಲ್ಯಾಂಡ್ ರೇಟ್ ಈ ರೇಟ್ ಕೊಡಲ್ಲ, ಯಾರು ಈ ಸೈಟ್ಗೆ ಯಾರಿಗೂ ಈ ರೇಟ್ ಸಿಗಲ್ಲ. ಅದು ಬಂಪರ್ ಆಫರ್ ಆಗ್ಬಿಡುತ್ತೆ. ಇಲ್ಲ ವೀಕ್ಷಕರೇ, ನಾನಂತೂ ಓಪನ್ ಆಗಿ ಹೇಳ್ತೀನಿ, ನನ್ನ ಮಾತು ನಂಬೇಡಿ, ನಂಬಲೇಬೇಡಿ. ಇವ್ರ ಮಾತನ್ನು ನಂಬಲೇಬೇಡಿ. ಇವ್ರು ಕೊಡ್ತಕ್ಕಂಥ ಡಾಕ್ಯುಮೆಂಟ್ಸ್ ನಂಬಿ, ಅಲ್ಲಿರ್ತಕ್ಕಂಥ ನಿಜಾಯಿತಿ ನಂಬಿ, ಲೀಗಲ್ನ ನೋಡಿ, ನಿಮ್ಮ ಲಾಯರ್ಗೆ ತೋರಿಸಿ. ನೀವೇನಾದ್ರು ಬ್ಯಾಂಕ್ ಲೋನ್ ಹೋಗ್ತೀನಿ ಅಂದರೆ ಬ್ಯಾಂಕಲ್ಲೂ ಸಹ ಅವ್ರದ್ದೇ ಆದಂಥ ಲೀಗಲ್ ಲಾಯರ್ ಇರ್ತಾರೆ. ಅವರು ಸುಮ್ಮನೆ ಲೋನ್ ಕೊಡಲ್ಲ, ಚೆಕ್ ಮಾಡಿ ಕೊಡ್ತಾರೆ. ಅಕಸ್ಮಾತ್ ಇವರೇ ಯಾವುದೇ ಬ್ಯಾಂಕ್ ಸಜೆಷನ್ ಮಾಡಿದ್ರು ಆ ಬ್ಯಾಂಕ್ ಅವ್ರು ಏನು ಕಣ್ಮುಚ್ಕೊಂಡು ಏನು ಲೋನ್ ಕೊಡಲ್ಲ. ಡಾಕ್ಯುಮೆಂಟೇಷನ್ ಕರೆಕ್ಟಾಗಿದ್ದರೆ ಮಾತ್ರ ಕೊಡ್ತಕ್ಕಂಥದ್ದು. ಏನು ಅಡ್ವಾಂಟೇಜ್ ಅಂತಂದರೆ, ಇವರು ಟೈಪ್ ಆಗಿರೋ ಬ್ಯಾಂಕ್ಗಳಲ್ಲಿ ಅವ್ರು ಆಲ್ರೆಡಿ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿರೋದ್ರಿಂದ ನಿಮಗೆ ಮತ್ತೆ ಅದನ್ನು ಬಂದು ಹುಡ್ಕೋದು ಏನು ಬೇಕಾಗಲ್ಲ. ಪರ್ಫೆಕ್ಟಾಗಿ ಎಲ್ಲ ಇರುತ್ತೆ. ಅದನ್ನೆಲ್ಲ ಕೂಲಂಕುಷವಾಗಿ ನೋಡಿರೋದ್ರಿಂದ ನೀವು ಇವ್ರು ಸಜೆಸ್ಟ್ ಮಾಡ್ತಕ್ಕಂಥ ಬ್ಯಾಂಕಲ್ಲಿ ನಿಮ್ಗೆ ಈಸಿಯಾಗಿ ಲೋನ್ ಆಗ್ಬೋದು. ಅದರಲ್ಲೂ ನಿಮ್ಮ ಡಾಕ್ಯುಮೆಂಟೇಷನ್ ಸರಿ ಇರಬೇಕು, ನಿಮ್ಮ ಸಿಬಿಲ್ ಸ್ಕೋರ್ ಸರಿ ಇರಬೇಕು. ಯಾಕೆಂದರೆ ಸಿಬಿಲ್ ಸ್ಕೋರ್ ಸರಿ ಇದ್ದರೆ ಸ್ವಲ್ಪ ಲೋನ್ ಹೆಚ್ಚಾಗುತ್ತೆ. ಸಿಬಿಲ್ ಸ್ಕೋರ್
ಕಡಿಮೆ ಇದ್ದರೆ ಸ್ವಲ್ಪ ಲೋನ್ ಕಡಿಮೆ ಆಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟು ಜಾಸ್ತಿ ಆಗುತ್ತೆ. ಎಷ್ಟೋ ಜನ ಮನೆ ತೊಗೋಬೇಕು ಅಂತ ಆಸೆ ಪಟ್ಟಿರ್ತೀರ. ನಾವು ವಿಡಿಯೋಗಳು ಮಾಡೋ ಉದ್ದೇಶನೂ ಅಷ್ಟೇ, ಇಂಥ ಡೆವಲಪರ್ಸು ಡೆವಲಪ್ ಆಗಲಿ ಅಂತ ಖಂಡಿತ ಅಲ್ಲ. ಅವ್ರು ಮಾಡ್ತಾ ಇರೋ ಸೇವೆನ ಜನಕ್ಕೆ ತಿಳಿಸ್ಬೇಕು. ಎಲ್ಲ ಕೆಲಸದಲ್ಲೂ ಎಲ್ಲ ಇದರಲ್ಲೂ ಖಂಡಿತ ವ್ಯಾಪಾರ ಮನೋಭಾವ ಇದ್ದೇ ಇರುತ್ತೆ. ಇವಾಗ ನೋಡಿ, ಕೆಲವರು ತರಕಾರಿನೂ ಮಾಡ್ತಾರೆ, ಕೆಲವರು ಬಂದು ಬಾರ್ನೂ ನಡೆಸ್ತಾರೆ, ಎಲ್ಲನೂ ವ್ಯಾಪಾರನೇ. ಆದರೆ ಒಬ್ರು ಆರೋಗ್ಯ ಕೊಡ್ತಾರೆ ಅಲ್ವಾ, ಒಬ್ರು ಆರೋಗ್ಯಕ್ಕೆ ಹಾನಿಕರ ಮಾಡ್ತಾರೆ ಅಲ್ವಾ ಸರ್? ಆ ಥರ ಆಗನ್ಬಿಟ್ಟು ಯಾರನ್ನೂ ನಾವು ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಅದು ಬಿಸ್ನೆಸ್ ಸ್ಟ್ರಾಟಜಿ, ಅರ್ಥ ಆಯ್ತಾ? ಆ ರೀತಿ ಎಲ್ಲ ಡೆವಲಪರು ಡೆವಲಪ್ ಮಾಡ್ತಾರೆ, ಬಟ್ ಅದರಲ್ಲಿ ಒಂದು ಸಾರ್ಥಕತೆ ಇರಬೇಕು, ಒಂದು ಡಾಕ್ಯುಮೆಂಟೇಷನ್ ಕರೆಕ್ಟಾಗಿರಬೇಕು, ಒಂದು ಲೇಔಟ್ ಕರೆಕ್ಟಾಗಿರಬೇಕು. ಜೊತೆಗೆ ಏನಪ್ಪ ಅಂದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ನೀವು ತಗೊಂಡಾಗ ಒಂದು ಸಾರ್ಥಕ ಮನೋಭಾವ, ಒಂದು ಭಕ್ತಿ ಗೌರವ ಇವ್ರ ಮೇಲೆ ಇದ್ರೆ ಮಾತ್ರ ಇವ್ರ ಮುಂದಕ್ಕೆ ಇವರು ಡೆವಲಪ್ ಆಗೋದು. ಸುಮ್ಮನೆ ಇವರು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಇಟ್ಕೊಂಡ್ರೆ ಮಾತ್ರ ಆಗಲ್ಲ. ಅದು ಯಾವುದೋ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ರೈತ ಬೆಳೆ ಬೆಳಿಬೇಕಾದ್ರೆ ಮಳೆ ಹನಿ ನೀರಿಗೆ ಬಿದ್ದರೆ ಬೆಳೆ ಬರಲ್ಲ, ರೈತನ ಬೆವರ ಹನಿ ಭೂಮಿಗೆ ಬಿದ್ದರೆ ಮಾತ್ರ ಬೆಳೆ ಬರುತ್ತೆ ಅನ್ನೋ ಹಾಗೆ ಇವರು ಡೆವಲಪ್ ಆಗಬೇಕಂದ್ರೆ ಅವರಲ್ಲೂ ನೀತಿ ನಿಜಾಯಿತಿ ನಮ್ಮ ಎಲ್ಲ ಬರ್ತಕ್ಕಂಥ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಂತ ತಿಳ್ಕೊಂಡು ಅವ್ರಿಗೊಂದು ಒಳ್ಳೆ ಜೀವನಕ್ಕೆ ದಾರಿ ಮಾಡಿಕೊಟ್ರೆ ಲೈಫ್ ಟೈಮ್ ನೆನೆಸ್ಕೋತಾರೆ ಸರ್, ಅಲ್ವಾ ಸರ್? ಆ ಥರ ಕೆಲಸನ ಖಂಡಿತ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರು ಮಾಡ್ತಾ ಇರೋದ್ರಿಂದ ನಾನು ಭಾಳ ಖುಷಿಯಾಗಿ ಸಂತೋಷವಾಗಿ ಅವ್ರನ್ನ ಬಂದು ನಿಮಗೆ ಪರಿಚಯ ಮಾಡ್ತಾ ಇರ್ತಕ್ಕಂಥದ್ದು. ಹೇಳಿ ಸರ್, ನೀವು ರೇಟ್ ಹೇಳಲ್ಲ ಅಂತ ಇದ್ರೆ ಏನು ಮಾಡೋದು? ಈಗ ರೇಟ್ ಕೇಳಬೇಕಂದ್ರೆ ಅವರು 5ನೇ ತಾರೀಕು 6ನೇ ತಾರೀಕು ಬರಬೇಕಾ? ಡೆಫಿನೆಟ್ಲಿ ಹೇಳ್ತೀನಿ. ಸೊ 5ನೇ ತಾರೀಕು 6ನೇ ತಾರೀಕು ನಾವು ಲಾಂಚ್ ಮಾಡ್ತಿದೀವಿ, ಅಕ್ಟೋಬರ್ 5ನೇ ತಾರೀಕು ಮತ್ತೆ 6ನೇ ತಾರೀಕು. ಸೊ ಬಂದ್ರೆ ಇವತ್ತೇನ್ ನಾವು ಕೋಟ್ ಮಾಡ್ತಿದೀವಿ 3,300 ರೂಪಾಯಿ ಕೋಟ್ ಮಾಡ್ತಿದ್ವಿ ರೇಟು. ಫ್ರೀ ಲಾಂಚ್ ಆಫರ್ ಅಂತೇಳಿ 2,950 ರೂಪಾಯಿ ಕೊಡ್ತೀನಿ. 2,950ಗೆ ಫ್ರೀ ಲಾಂಚ್ ಆಫರ್ ಕೊಡ್ತಿದೀವಿ. ಬನ್ನಿ ನೋಡಿ, ಸೈಟ್ ಸೆಲೆಕ್ಟ್ ಮಾಡಿ. ಸೊ ಯಾಕೆ ಅಂದ್ರೆ ಅವತ್ತು 2 ದಿನ ಏನ್ ಸೈಟ್ ಸೆಲೆಕ್ಟ್ ಆಗ್ತದೆ 50% ಸೋಲ್ಡ್ ಆಗುತ್ತೆ. ಆಮೇಲೆ ಬಂದ್ರೆ ಏನ್ ಸೆಲೆಕ್ಷನ್ ಇರುತ್ತೆ ಅದ್ರ 50% ಕಡಿಮೆ ಆಗಿರುತ್ತೆ. ಇವಾಗ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಆಲ್ಮೋಸ್ಟ್ ಸಾಕಷ್ಟು ಕಾರ್ನರ್ ಸೈಟ್ಸ್ ಅವೈಲೇಬಲ್ ಇರುತ್ತೆ, ಬಟ್ ಕಾರ್ನರ್ ಸೈಟ್ಗೆ ಅಂತೇಳಿ ಎಕ್ಸ್ಟ್ರಾ ಪ್ರೈಸ್ ಇದೆಯಾ? 10% ಎಕ್ಸ್ಟ್ರಾ ಅದು ಇದ್ದೇ ಇರೋದು ಕಾಮನ್. ಅದು ಹಾಗಾದ್ರೆ ಯಾವ್ದಾದ್ರು ಮಾಮೂಲಿ ಪ್ರೈಸ್ಗಿಂತ ಕಡಿಮೆ ಆಗೋದು ಯಾವುದು ಇಲ್ಲ? ಕಡಿಮೆ ಆಗೋದಂತೂ ಚಾನ್ಸ್ ಇಲ್ಲ, ಜಾಸ್ತಿ ಆಗುತ್ತೆ. ಫ್ರೀ ಲಾಂಚ್ ಆಫರ್ ದಿನ ಬಿಟ್ಟು ಆದ್ಮೇಲೆ ನೆಕ್ಸ್ಟ್ ಮಿನಿಮಮ್ 100 ಇಂದ 200 250 ವರೆಗೂ ಜಾಸ್ತಿ ಆಗುತ್ತೆ. ಇವಾಗ ಅವತ್ತು ಬರ್ತಾರೆ ಸರ್, ಲಾಂಚಿಂಗ್ ಡೇ ಬರ್ತಾರೆ, ಆಫರ್ ಕೊಡ್ತಾ ಇದ್ರು, ಓಕೆ ಒಪ್ಕೊಳ್ತೀನಿ. ಅವತ್ತು ಅವರು ಬಂದು ಏನು ಮಾಡ್ಬೇಕು ಅವರು ಹೇಳಿ ಸರ್? ಏನಿಲ್ಲ, ಬರಬೇಕು, ಸೈಟ್ ನೋಡ್ಬೇಕು, ನಮ್ದೇ ಆದಂತ ಸ್ಮಾಲ್ ಗಿಫ್ಟ್ ಇರುತ್ತೆ, ಕಲೆಕ್ಟ್ ಮಾಡ್ಕೋಬೇಕು, ವ್ಯಾಪಾರ ಮಾಡ್ಬೇಕು, ಸೈಟ್ ಬುಕಿಂಗ್ ಮಾಡ್ಕೋಬೇಕು, 10,000 ರೂಪಾಯಿ ಕೊಟ್ಟು ಬ್ಲಾಕ್ ಮಾಡ್ಕೊಂಡು ಏನಿದೆ ಮದರ್ ಡೀಡ್ ಏನಿದೆ ಬಾಟಮ್ ಪೇಪರ್ ಏನಿದೆ ಚೆಕ್ ಮಾಡಿಸ್ಕೊಂಡು ಆಮೇಲೆ ಲೀಗಲ್ ಹೋಗಿ ನೀವು ಅಗ್ರಿಮೆಂಟ್ ಮಾಡ್ಕೋಬೇಕು. ಹೌದು, ಸಂತೋಷ. ಎಲ್ಲರಿಗೂ ಒಳ್ಳೇದಾಗಲಿ, ಯಾರಿಗೂ ಆ ಥರ ಆಗೋದು ಬೇಡ, ನಿಮಗೂ ಆ ಥರ ಆಗೋದು ಬೇಡ. ಇವಾಗ ಅಡ್ವಾನ್ಸ್ ಕೊಟ್ಟಿರ್ತಾರೆ, ಕಾರಣ ಅಂತಂದ್ರೆ ಯಾವುದೇ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ, ಅವ್ರಿಗೇನು ಆಗಲಿಲ್ಲ, ಹೊಲ್ದು ಬರಲಿಲ್ಲ, ಅವಾಗ ಏನು ಮಾಡ್ತೀರಾ ಸರ್? ನಮ್ಮ ಕಂಪನಿ ಯಾರಾದ್ರೂ ಇವ್ರು 5,000 ಕೊಟ್ಟಿಲ್ಲ, 10,000 ವಾಪಸ್ ಕೊಟ್ಟಿಲ್ಲ ಅಂದ್ರೆ ಒಬ್ಬರು ಕರ್ಕೊಂಬನ್ನಿ, ಏನೇ ಪ್ರಾಬ್ಲಮ್ ಇರ್ಲಿ, ಅವ್ರದ್ದು ಏನೇ ಪ್ರಾಬ್ಲಮ್ ಇದ್ರು ನಾನು ವಾಪಸ್ ಕೊಡ್ತೀನಿ ಸರ್. ಅವ್ರದ್ದು ನಮ್ಗೆ ಏನಕ್ಕೆ ಸರ್? ಯಾರೊಬ್ರು ಹಂಗೆ ನಮ್ ಸೈಟ್ ಅವ್ರು ಕೊಡ್ತಾ ಇಲ್ಲ ಅಂದ್ರೆ ಅವ್ರ ದುಡ್ಡು ನಮ್ಗೆ ಏನಕ್ಕೆ? ಹಾಗಾದ್ರೆ ನೀವು ಹೇಳೋ ಪ್ರಕಾರ ನಾವು 10,000 ರೂಪಾಯಿ ಅಡ್ವಾನ್ಸ್ ದುಡ್ಡೇ ಇಟ್ಕೊಳ್ಳಲ್ಲ, ಟೋಕನ್ ಅಡ್ವಾನ್ಸ್ ಇಟ್ಕೊಳ್ಳಲ್ಲ. ಅಕಸ್ಮಾತ್ ಏನೋ ನಾಳೆ ದಿನ ಅಗ್ರಿಮೆಂಟ್ ಹಾಕೊಂಡಿರ್ತಾರೆ 5 ಲಕ್ಷ 10 ಲಕ್ಷ ಕೊಟ್ಟು, ಅವಾಗ ಅವ್ರಿಗೆ ಬೇಡ ಅನ್ಬೋದು, ಅಥವಾ ನಿಮ್ಗೆ ಏನೋ ಅವ್ರು ಕೊಡಕ್ಕಾಗಲ್ಲ. ಅದ್ರಲ್ಲಿ ಏನಾಗುತ್ತೆ, 5 ಲಕ್ಷ 10 ಲಕ್ಷ ಕೊಟ್ಟು ಬ್ಲಾಕ್ ಮಾಡ್ಕೊಂಡಿದ್ರೆ ಇಷ್ಟು ದಿನ ಅಂತ ಸ್ಟಾರ್ಟಿಂಗ್ ಅಲ್ಲೇ ಅವ್ರು ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ನಮ್ಗೆ ಪ್ರಾಬ್ಲಮ್ ಆಗಲ್ಲ. ಇನ್ನೇನ್ ಡೆಡ್ ಅಂಡ್ ರಿಜಿಸ್ಟ್ರೇಷನ್ ಬಂದಾಗ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಅದನ್ನ ಮತ್ತೆ ಸೇಲ್ ಮಾಡ್ಕೊಂಡು ಕೂತ್ಕೋಬೇಕು, ಅದೊಂದು ತೊಂದರೆ ಆಗುತ್ತೆ. ಅವಾಗ ಏನ್ ಮಾಡ್ತೀರಾ? ಅಲ್ಲ ಹೇಳಿ, ಫ್ರಾಂಕ್ ಆಗಿ ಹೇಳಿ. ಏನಂದ್ರೆ ನಾವ್ ಏನೂ ಮಾಡಲ್ಲ ಸರ್, ಕಸ್ಟಮರ್ ಏನೂ ಮಾಡಲ್ಲ, ನಮ್ ತೊಂದರೆ ಆಗದ ತರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀವಿ. ಏನೇ ಇದ್ರು ಇವಾಗಲೇ ಹೇಳ್ಬಿಡಿ, ಲಾಸ್ಟ್ ಎಂಡ್ ಅಲ್ಲಿ ನಾವು ಕ್ಯಾನ್ಸಲ್ ಮಾಡ್ಕೊಂತೀವಿ ಅಂತ ಬರ್ಬೇಡಿ. ಏನಾದ್ರು ಕ್ಲಾರಿಟಿ, ಯಾಕೆಂದ್ರೆ ಡಾಕ್ಯುಮೆಂಟ್ಸ್ ನೋಡೇ ಬರ್ತಾರೆ. ಎಲ್ಲೋ ಸ್ವಲ್ಪ ಜನಕ್ಕೆ ಒಬ್ರಿಗೋ ಇಬ್ರಿಗೋ ಎಮರ್ಜೆನ್ಸಿ ಕೇಸ್ ಆಗ್ಬಿಡುತ್ತೆ, ಖಾಲಿ ಆಗ್ಬಿಡುತ್ತೆ ಎಮರ್ಜೆನ್ಸಿಗೆ ಅಂತ. ಏನ್ ಮಾಡಕ್ಕಾಗುತ್ತೆ? ಆಯ್ತು ಸರ್ ಬನ್ನಿ, ನೆಕ್ಸ್ಟ್ ಟೈಮ್ ಲೇಔಟ್ ಬನ್ನಿ, ನೆಕ್ಸ್ಟ್ ಲೇಔಟ್ ಬನ್ನಿ ಸರ್ ತಗೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ ಸರ್. ಒಟ್ಟಿನಲ್ಲಿ ನಿಮ್ಮಲ್ಲೂ ಒಂದು ಮಾನವೀಯತೆ ಇದೆ, ಬರೀ ಬಿಸ್ನೆಸ್ ಮೆಂಟಾಲಿಟಿ ಇಲ್ಲ. ಆ ತರ ಇದ್ದಿದ್ರೆ ನಾನು ಹೇಳ್ತೀನಿ ನಿಮ್ಗೆ 15 ಲೇಔಟ್ ಕಂಪ್ಲೀಟ್ ಮಾಡಿ 16ನೇ ಲೇಔಟ್ ಬರ್ತಿರ್ಲಿಲ್ಲ. ಓಕೆ, ಆ ತರ ಇದ್ದಿದ್ರೆ 15 ಲೇಔಟ್ ಕಂಪ್ಲೀಟ್ ಮಾಡಿದ್ವಿ ಇದುವರೆಗೂ ನಾವು. ಇದು 16ನೇ ಲೇಔಟ್ ಲಾಂಚ್ ಮಾಡ್ತಿರೋದು. ಸೂಪರ್ ಸರ್, ಒಳ್ಳೇದಾಗಲಿ. ಭಾಳ ಸಂತೋಷ ಆಯಿತು ನನಗೆ. ನಿಮ್ಮ ಒಂದೊಂದು ಲೇಔಟ್ನು ನೋಡ್ತಾ ಇದ್ದಾಗ ಒಂದೊಂದು ಖುಷಿ ಆಗುತ್ತೆ. ನಾನು ಇವತ್ತು ಮರೆಯಲ್ಲ. ಒಂದು ಅನುಗ್ರಹ, ಇನ್ನೊಂದು ಲಕ್ಷ್ಮಿ ಅಲ್ಲ, ಲಕ್ಷ್ಮಿ ಗಾರ್ಡನಿಯ, ಆಮೇಲೆ ಇದು ಬಂದು ಸಮೃದ್ಧಿ ಎನ್ಕ್ಲೇವ್ ಅಂತೇಳಿ. ಈ ಥರ ನೆಕ್ಸ್ಟ್ ಏನು ಹೆಸರಲ್ಲಿ ಬರ್ತಾ ಇದೆ ಸರ್ ನಿಮ್ಮ ಲೇಔಟ್ಸು? ವೆಂಕಟಾದ್ರಿ ಎನ್ಕ್ಲೇವ್ ಅಂತ ಮಾಡಿದೀವಿ ಸರ್. ಇನ್ನೊಂದು ಓಕೆ, ವೆಂಕಟಾದ್ರಿ. ಓಕೆ, ಅದು ನಿನ್ನೆ ಕರಿತೀವಿ. ಸೊ ಲಾಂಚ್ ಮಾಡೋಣ, ಇನ್ನ ಒಂದು ತಿಂಗಳಾಗ್ಬೋದು. ಡಾಕ್ಯುಮೆಂಟೇಶನ್ ವರ್ಕ್ ನಡೀತಿದೆ, ಲ್ಯಾಂಡ್ ವರ್ಕ್. ಒಟ್ಟಿನಲ್ಲಿ ಎಷ್ಟು ಇದುವರೆಗೂ ಲೇಔಟ್ ಮಾಡಿದ್ದೀರಾ ಅಂದ್ರೆ? ಸರ್ ಟೋಟಲ್ 15 ಪ್ರಾಜೆಕ್ಟ್ ಕಂಪ್ಲೀಟೆಡ್. 15 ಪ್ರಾಜೆಕ್ಟ್ ಬರೀ ಬಾಯಲ್ಲಿ ಹೇಳ್ತಿದ್ರೆ ಅಥವಾ ಏನಾದ್ರು ಪ್ರೂಫ್ ಇದೆ ಅದಕ್ಕೆ? ಇದೆ, ಬನ್ನಿ ತೋರಿಸಿ ನಿಮ್ಗೆ. ಎಲ್ಲಾ ಲೇಔಟ್ಸ್ ನೇಮ್ ಇದೆ, ಎಲ್ಲಾ ಲೇಔಟ್ಸ್ ಏರಿಯಾ ಇದೆ, ಒಂದು ಬೋರ್ಡ್ ಅಲ್ಲಿ ಇದೆ. ಆ ಬೋರ್ಡ್ ಒಂದು ಪಿಕ್ ತಗೊಂಬಿಡಿ, ಹಾಕ್ಬಿಡಿ, ಅಲ್ಲಿ ಬರ್ಲಿ. ಅಲ್ಲ ಸರ್ ಯೋಗೇಶ್ ಸರ್, ಆ ಬೋರ್ಡ್ ನೋಡ್ಕೊಂಡು ಆಮೇಲೆ ನಾವು ಮಾತನ್ನ ಕಂಟಿನ್ಯೂ ಮಾಡೋಣ. ಎಸ್ ಡೆಫಿನೆಟ್ಲಿ ಸರ್. ಇಲ್ಲಿ ನೋಡಿ, ಫಸ್ಟ್ RS ಎನ್ಕ್ಲೇವ್ ಅಂತ ಮಾಡಿದ್ವಿ. ಎಲ್ಲಿ? ನಿಮಗೆ
ಯಲಹಂಕ ಟು ದೊಡ್ಡಬಳ್ಳಾಪುರ ರೋಡ್, ಓಕೆ ಮತ್ತೆ ಆರ್ ಕೆ ಎನ್ಕ್ಲೇವ್ ಅದೆಲ್ಲೇ, ಸಾಯಿನಾಥ್ ರಾಯಲ್ ಪಾರ್ಕ್ ಇಲ್ಲಿ ಆಲೂರ್ ಹತ್ರ, ಮತ್ತೆ ಇದು ಗೊಲ್ಲಳ್ಳಿ ನ್ಯೂ ಟೌನ್, ಗೊಲ್ಲಳ್ಳಿ ರೈಲ್ವೆ ಗೊಲ್ಲಳ್ಳಿ ಮಾಡಿದ್ದು. ಇದು ಸಾಯಿ ಸಪ್ತಗಿರಿ ಎನ್ಕ್ಲೇವ್ ಅಂದ್ಬಿಟ್ಟು ರಾವತ್ನಲ್ಲಿ ಮಾಡಿದ್ದು. ಅದಾದ ಸಪ್ತಗಿರಿ ಬಡಾವಣೆ ಅಂತ ಜಕ್ಸಂದ್ರ ನೆಲಮಂಗಲ ಕೋರ್ಟ್ ಇಂದ ಇದು BMRD ಅಪ್ರೂವ್ಡ್ ವಿತ್ ನಗರಸಭೆ ಮಾಡಿದ್ದು. ಇದು ಡಾಕ್ಟರ್ ಲೀಲಾವತಿ ಎನ್ಕ್ಲೇವ್, ಇದು BMRD ಅಪ್ರೂವ್ಡ್ ಲೇಔಟ್ ಮಾಡಿದ್ದು. ನೆಲಮಂಗಲದಿಂದ ದೊಡ್ಡ ಅವ್ರದ್ದು ಮಾಡಿದ್ದು. ಅದಾದ್ಮೇಲೆ ಮಾರುತಿ ಎನ್ಕ್ಲೇವ್ ಅಂದ್ಬಿಟ್ಟು ರಾಜನಕುಂಟೆಯಲ್ಲಿ ಮಾಡಿದ್ದು. ಸಾಯಿ ರೆಸಿಡೆನ್ಸಿ ಅಂತೇಳಿ ಇಲ್ಲೇ ಬೆತ್ತನಗೆರೆ ಹತ್ರ DC ಕನ್ವರ್ಷನ್ ಮಾಡಿದ್ದು. ಇದು ಹೌರಾ ಎಸ್ಟೇಟ್ಸ್ ಅಂದ್ಬಿಟ್ಟು ಕಿತ್ನಳ್ಳಿಲಿ ಮಾಡಿದ್ದು. ಇದು LKR ಲೇಔಟ್ ಅಂತ ಈ ಹಿಂದೆನೆ, ಇದ್ರ ಹಿಂದೆ ಜಸ್ಟ್ ಸೊಂಡಕೊಪ್ಪ ರೋಡಲ್ಲೇ ಬೈರೇಗೌಡನಹಳ್ಳಿಯಿಂದ ಮುಂಚೆನೆ ಹುಲ್ಲೇಗೌಡನಹಳ್ಳಿಯಿಂದ ಕ್ರಾಸ್ ಬರುತ್ತೆ, ಅಲ್ಲಿ LKR ಲೇಔಟ್ ಅಂತ ಮಾಡಿದ್ದು. ಇದು ಲಕ್ಷ್ಮೀ ಗಾರ್ಡನ್ ನಿಮ್ಗೆ ಗೊತ್ತು, ಲಕ್ಷ್ಮೀ ಗಾರ್ಡನ್ ನೀವು ಬಂದಿದ್ದೀರಾ. ಅನುಗ್ರಹ ಲೇಔಟ್ ಇನ್ನ ಹಾಕಿಲ್ಲ, ಇದ್ರಲ್ಲಿ ಜಾಗ ಸಾಲಿಲ್ಲ. ನೆಕ್ಸ್ಟ್ ಇನ್ನ ನಡೀತಾ ಇದೆ, ಹಂಗಾಗಿ ಕಂಪ್ಲೀಟೆಡ್ ಅಂತ ಹಾಕ್ಬೇಕಲ್ವಾ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸರ್ ಇದೇನು ಸರ್ ಜನಗಳ ಜೊತೆ ನೀವು ಫೋಟೋ ತೆಗೆಸ್ಕೊಂಡಿರೋದ, ಜನ ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಂಡಿರೋದ? ಎರಡು ಇದೀವಿ. ಹ್ಯಾಪಿ ಕಸ್ಟಮರ್ಸ್ ರಿಜಿಸ್ಟ್ರೇಷನ್ ಆದಾಗ ಡಾಕ್ಯುಮೆಂಟ್ಸ್ ಕೊಡ್ತೀವಲ್ವಾ, ಇದೆಲ್ಲ ಕಸ್ಟಮರ್ ರಿಜಿಸ್ಟರ್ ಮಾಡಿದ್ವಿ. ಇದು ಕಡಿಮೆನೆ, ಸುಮ್ನೆ ಜಸ್ಟ್ ಹಾಕ್ಸಿರೋದಷ್ಟೇ. ತುಂಬಾ ಇದು 1000 ಫೋಟೋಸ್ ಇದೆ. 1000 ಫೋಟೋ ಹಾಕಕ್ಕೆ 1000 ಸೈಟ್ ಸೇಲ್ ಮಾಡಿದಿರಾ ಅಂತ? ಮಾಡಿದೀವಿ ಸರ್, 1000ಕ್ಕೂ ಮೇಲೆ, 1000 ನಿಯರ್ಲಿ 1000. ಓಕೆ. ಎನಿವೆ ವೀಕ್ಷಕರೇ, ಏನು ಗೊತ್ತಾ, ಅವರು 1000 ಸೈಟ್ ಕೊಟ್ಟಿದ್ದಾರೆ, ಯಾವುದೂ ಫ್ರೀ ಕೊಟ್ಟಿಲ್ಲ. ಆದರೆ ಒಳ್ಳೆ ಸೈಟ್ನ ಕೊಟ್ಟಿದ್ದಾರೆ, ಒಳ್ಳೆ ಡಾಕ್ಯುಮೆಂಟ್ಸ್ ಇರ್ತಕ್ಕಂಥ ಸೈಟ್ನ ಕೊಟ್ಟಿದ್ದಾರೆ. ಅದು ಬಹಳ ಮುಖ್ಯ ಆಗುತ್ತೆ. ಆ ವಿಚಾರದಲ್ಲಿ ನೀವು ಖಂಡಿತ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ನ ಟ್ರಸ್ಟ್ ಮಾಡ್ಬೋದು. ಹಾಗೆ ಅವರು ಇನ್ನೂ ಸಾಕಷ್ಟು ಲೇಔಟ್ನ ಡೆವಲಪ್ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದರೆ ನಿಮಗೆ ಈ ಲೇಔಟ್ ಇಲ್ಲ ಅಂದರೆ ಮತ್ತೊಂದು ಲೇಔಟು ಇಲ್ಲ ಅಂದರೆ ಇನ್ನೊಂದು ಲೇಔಟ್, ನಿಮಗೆಲ್ಲೋ ಒಂದು ಕಡೆ ಮನೆಗೆ ಜಾಗ ಸಿಗ್ತಕ್ಕಂಥದ್ದಂತೂ ಗ್ಯಾರಂಟಿ. ಎಸ್, ಹಾಗೆ ಬನ್ನಿ ನಮ್ಮ ಮಾತುಕತೆನ ಮುಂದುವರ್ಸೋಣ. ಈಗ ನೋಡೋರಲ್ಲ ನೀವೇ ಬೋರ್ಡಲ್ಲಿ ಎಲ್ಲೆಲ್ಲಿ ಲೇಔಟಲ್ಲಿ ಮಾಡಿದ್ದಾರೆ, ಯಾವ ರೀತಿ ಕಸ್ಟಮರ್ಗೆ ಬಂದು ಅವರು ದಾಖಲೆ ಪತ್ರಗಳನ್ನ ಕೊಟ್ಟಿದ್ದಾರೆ ಅಂಥೇಳಿ ಅವ್ರ ಪಾರ್ಟ್ನರ್ಸ್ನೆಲ್ಲ ನೀವು ನೋಡಿದ್ರಿ. ಖಂಡಿತ ಅವರು 15 ಲೇಔಟ್ನ ಮಾಡಿದ್ದಾರೆ. 15 ಅನ್ನೋದು ಖಂಡಿತ 150 ಆಗಲಿ. ಏನು ಸರ್, ನಮ್ಮ ಆಶೀರ್ವಾದ ಅಂತೇನಿಲ್ಲ, ಜನಗಳಿಗೆ ಒಳ್ಳೇದಾಗಲಿ ಅಂತ ಅಷ್ಟೇ. ನಾವು ಸಹ ಸೈಟ್ ತೊಗೋಬೇಕಾದ್ರೆ ಕಷ್ಟ ಏನು, ಸುಖ ಏನು, ಡಾಕ್ಯುಮೆಂಟ್ ಏನು, ಅಥವಾ ಒಂದು EMI ತೊಗೋಬೇಕಾದ್ರೆ ಆಗ್ತಕ್ಕಂಥ ಪೇಯ್ನ್ ಏನು, ಗೇನ್ ಏನು, ಎಲ್ಲನೂ ನೋಡಿದ್ವಿ. ಮನೆ ತೊಗೊಳ್ಳೋದು ಅಷ್ಟು ಸುಲಭ ಅಲ್ಲ, ಮನೆ ಕಟ್ಟೋದು, ಸೈಟ್ ತೊಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಹೆಣ್ಣು ಹೊನ್ನು ಮಣ್ಣು ಇವೆಲ್ಲ ಋಣ ಅಂತ ಹೇಳ್ತಾರೆ. ಆ ಋಣ ನಿಮಗಿದೆ ಅಂತಂದರೆ, ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಇಲ್ಲಿ ಬರ್ತೀರಾ ಅಂದರೆ ಆ ಋಣ ಇರೋದಕ್ಕೆ ಬರ್ತೀರಾ. ಇಲ್ಲಿ ತೊಗೋತೀರಾ ಅಂದರೆ ನಿಮ್ಮ ಹೆಸರೆಲ್ಲ ಸೈಟ್ ಇದ್ದರೆ, ಒಂದೊಂದು ಅಕ್ಕಿ ಕಾಳಲ್ಲಿ ತಿಂತಕ್ಕಂಥ ಹೆಸರು ಬರೆದಿರ್ತಾರೆ ಅಂದರೆ, ಇನ್ನಿಷ್ಟು ದೊಡ್ಡ ಸೈಟು ಅಕ್ಕಿ ಕಾಳು ಬೆಳೀತಕ್ಕಂಥ ಭೂಮಿಲಿ ಬರ್ದಿರಲ್ವಾ? ಹಾಂ, ಆ ಥರ. ಎನಿವೆ ತುಂಬ ಸಂತೋಷ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಗೆ. ನನಗಂತೂ ಬಹಳ ಇಷ್ಟ ಆಯಿತು ಈ ಒಂದು ಲೇಔಟು, ಸಮೃದ್ಧಿ ಎನ್ಕ್ಲೇವ್ ಅಂತೇಳಿ. ನೀವು ಸಹ ಡ್ರೋನ್ ಮೂಲಕ ಆಗ್ಬೋದು ಅಥವಾ ವಿಡಿಯೋ ಮೂಲಕ ಆಗ್ಬೋದು ನೋಡಿದ್ದೀರಾ. ನಾವೇನು ಕಣ್ಣಾರ ನೋಡಿದ್ದೀವಿ ಅದನ್ನು ಕ್ಯಾಮ್ರಾದ ಮೂಲಕ ಸೆರೆ ಹಿಡಿದು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು. ನೋಟದಲ್ಲಿ ಯಾವುದೇ ರೀತಿಯಾದಂಥ ಕಲ್ಮಶ ಇಲ್ಲ. ಅದೇ ರೀತಿಯಾಗಿ ನಮ್ಮ ಯೋಗೇಶ್ ಸರ್ ಹಾಗೂ ಅವ್ರ ಟೀಮಲ್ಲೂ ಸಹ ಯಾವುದೇ ರೀತಿಯಾದಂಥ ಕಲ್ಮಶ ಇಲ್ಲ. ಡಾಕ್ಯುಮೆಂಟೇಷನ್ನು ಸಹ ಅದನ್ನು ನಾನು ಮೊದಲೇ ಹೇಳಿದಾಗೆ, ನಾನು ಇವ್ರು ಹೇಳೋದಕ್ಕಿಂತ ನಿಮ್ಮ ಲೀಗಲ್ ಒಪಿನಿಯನ್ನು ನಿಮ್ಮದೇ ಆದಂಥ ಲಾಯರು ಅವ್ರು ನೋಡಲಿ, ಅವ್ರು ಓಕೆ ಅಂದರೆ ನೀವು ತೊಗೋಬೋದು. ಒಂದು ಸೈಟು ಅಥವಾ ಒಂದು ಲೇಔಟು ಇಷ್ಟ ಆಗಬೇಕಂದ್ರೆ ಫಸ್ಟ್ ನೀವು ಇಲ್ಲಿ ಬರಬೇಕು, ಅವ್ರು ಕೊಡ್ತಕ್ಕಂಥ ಆಫರ್ನ ಸ್ವೀಕಾರ ಮಾಡಬೇಕು. ನೀವು ಸಹ ಬಾರ್ಗೇನ್ ಮಾಡಿ, ಫ್ರೀಯಾಗಿ ತೊಗೊಳ್ಳಿ, ನನಗೇನು ಅದ್ರ ಬಗ್ಗೆ ಚಿಂತೆ ಇಲ್ಲ. ಬೇಕಾದ್ರೆ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತೊಗೊಳ್ಳಿ ಸರ್, ಒಳ್ಳೆ ಸೈಟ್ ಕೊಡಿ ಅಂತ. ಬಟ್ ಆದರೆ ಜೆನ್ಯೂನ್ ಡಾಕ್ಯುಮೆಂಟ್ಸ್ ಇರಬೇಕು, ಅದಂತೂ ಇವರು ಪ್ರೊವೈಡ್ ಮಾಡಿಕೊಡ್ತಾರೆ. ಆ ಹೋಪ್ ನನ್ನಲ್ಲಿದೆ. ಲಾಂಚಿಂಗ್ ದಿನ ನೀವು ಬರ್ತೀರಾ, ನಿಮ್ಮ ಗ್ರಾಹಕರು ಬರ್ತಾರೆ, ನಿಮ್ಮ ವೀಕ್ಷಕರು ಬರ್ತಾರೆ, ಜೊತೆಲಿ ಕೂತ್ಕೊಂಡ್ಬಿಟ್ಟು ಡಿಸ್ಕಷನ್ ಮಾಡಿ, ನೆಗೋಷಿಯಬಲ್ ಮಾಡಿ, ನಿಮ್ಮ ಗ್ರಾಹಕರಿಗೆ, ನಿಮ್ಮ ವೀಕ್ಷಕರಿಗೆ, ನಿಮ್ಮ ಚಾನಲ್ ಇಂದ ಬಂದ ವೀಕ್ಷಕರಿಗೆ ಅಕ್ಟೋಬರ್ 5, 6ನೇ ತಾರೀಕು ಸರ್. ನಾನೊಂದು 6ನೇ ತಾರೀಕು ಬರ್ಬೋದಾ? 5ನೇ ತಾರೀಕು, 6ನೇ ತಾರೀಕು 2 ದಿನನೂ ಬನ್ನಿ. 2 ದಿನ ಬರ್ಬೇಕಾ? ಬನ್ನಿ, ಕಸ್ಟಮರ್ ಬರ್ತಾರೆ, ನಿಮ್ಮ ವೀಕ್ಷಕರು ಬರ್ತಾರೆ, ಅವರಿಗೆ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಸ್ಪೆಷಲ್ ಡಿಸ್ಕೌಂಟ್ ಮಾಡಿ ಅವರಿಗೆ ಸೈಟ್ ಕೊಡೋಣ. ನೋಡೋಣ, ಅವತ್ತು ಬನ್ನಿ, ನಾನು ಬರ್ತೀನಿ. 2 ದಿನ ಬರೋಕ್ಕೆ ಟ್ರೈ ಮಾಡ್ತೀನಿ. ಖಂಡಿತ ಬಂದು ನಿಮ್ಮನ್ನು ಸಹ ಭೇಟಿ ಮಾಡ್ತಕ್ಕಂಥ ಒಂದು ಅವಕಾಶ, ಹಾಗೆ ನಿಮ್ಮೆಲ್ಲರ ಒಂದು ಅಭಿಪ್ರಾಯ ತಿಳ್ಕೊಳ್ತೀನಿ. ಇವತ್ತು ಇವರೇನು ಹೇಳಿದ್ದಾರೆ, ನಾನೇನು ಹೇಳಿದ್ದೀನಿ, ಇಲ್ಲಿ ಬಂದಾಗ ನೀವು ನೋಡಿದಾಗ ಹೌದು ಸರ್ ನಿಮ್ಮ ಮಾತಲ್ಲಿ ಸತ್ಯ ಇದೆ, ನೀವು ಹೇಳಿದ ನಿಜಾನೇ, ಈ ಥರ ಒಂದು ಎನ್ವೈರ್ಮೆಂಟ್ ಇದೆ ಅಂತ ನೀವು ಹೇಳೋದನ್ನು ನಾನು ಒಪ್ತೀನಿ. ಓಕೆನಾ ಸರ್? ಥ್ಯಾಂಕ್ ಯು ಸೊ ಮಚ್. ನೋಡಿದ್ರೆ ವೀಕ್ಷಕರೇ, ಇದಿಷ್ಟು ಸಮೃದ್ಧಿ ಎನ್ಕ್ಲೇವ್ ಅಂತೇಳಿ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ವತಿಯಿಂದ ಈ ಒಂದು ಲೇಔಟು ನಿರ್ಮಾಣ ಆಗಿದೆ. ದಯವಿಟ್ಟು ತಾವು ಸಹ 5-6 ಬನ್ನಿ. ಲಾಂಚಿಂಗ್ ಇರ್ತಕ್ಕಂಥದ್ದು, ಒಂದೊಳ್ಳೆ ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಏನಕ್ಕೆ ಅಂತಂದರೆ ಒಂದು ರೆಸ್ಪೆಕ್ಟು ಮತ್ತು ಬಂದಂಥ ಒಂದು ನೆನಪಿನ ಕಾಣಿಕೆ, ಅಷ್ಟು ಬಿಟ್ಟರೆ ಬೇರೆ ಅದರಲ್ಲಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ನ ಪ್ರತಿಯೊಂದು ಡೀಟೇಲ್ಸ್ನು, ಹಾಗೆ ಈ ಒಂದು ಲೇಔಟ್ನ ಒಂದು ಅಡ್ರೆಸ್ ಆಗ್ಬೋದು ಅಥವಾ ನ್ಯಾವಿಗೇಷನ್ ಆಗ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮಧ್ಯ ಅವ್ರದ್ದು ಒಂದು ನಂಬರ್ ಆಗ್ಬೋದು, ಅಡ್ರೆಸ್ ಆಗ್ಬೋದು, ಪ್ರತಿಯೊಂದು ಸ್ಕ್ರೀನಲ್ಲಿ ಬಂದಿರುತ್ತೆ. ಅವ್ರ ನಂಬರ್ಗೂ ಸಹ ನೀವು ಕಾಲ್ ಮಾಡಿ ಡೀಟೇಲ್ಸ್ನ ಪಡ್ಕೋಬೋದು. ಬಟ್ ಬಂದಾಗ ನಿಮಗೆ ಇಲ್ಲಿನ ವಾತಾವರಣ ಇಷ್ಟ ಆಗ್ಬೋದು, ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನು ಕರೆತನ್ನಿ, ಅಥವಾ ನೀವೇನಾದ್ರು ಫ್ಯಾಮಿಲಿ ಜೊತೆ ವೀಕೆಂಡ್ ಆಗಿರೋದ್ರಿಂದ 1 ಅವರ್ ಹಿಂಗೆ ಬಂದು ಹಂಗೆ ಹೋಗಿ
ನಿಮಗೂ ಒಲಿಬೋದು ಸೈಟು, ಒಲಿಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಈ ರೀತಿಯಾದಂಥ ಇನ್ನೂ ಹೆಚ್ಚಿನ ಜೆನ್ಯೂನ್ ಆದಂಥ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀವಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್.